ಅಮೆರಿಕಾದ ಪತ್ರಕರ್ತ ಆಶ್ಲಿ ವ್ಯಾನ್ಸ್ ಬರೆದಿರುವ ಇಲಾನ್ ಮಸ್ಕರ ಅಧಿಕೃತ ಜೀವನ ಚರಿತ್ರೆ ಕುರಿತ ಚರ್ಚೆಯ 2ನೇ ಭಾಗ ನಿಮ್ಮ ಮುಂದಿದೆ. ಸೊ ಆ್ಯಕ್ಚುಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇತ್ತು. ನಾವು ನಮ್ಮ ಇನ್ನೊಂದು ಎಪಿಸೋಡಿಗೆ ಕನೆಕ್ಟ್ ಮಾಡೋದಾದ್ರೆ, ನಾವು ಸ್ಟಾರ್ಟಪ್ ನೇಷನ್, ಇಸ್ರೇಲ್ ಸ್ಟಾರ್ಟಪ್ ನೇಷನ್ ಬಗ್ಗೆ ಒಂದು ಪಾಡ್ಕಾಸ್ಟ್ ಎಪಿಸೋಡ್ ಮಾಡಿದ್ವಲ್ಲ, ಅದರಲ್ಲಿ ಎರಡು ವಿಷಯ ಇದೆ. ಒಂದು, ಅಲ್ಲಿ ಒಂದು ಸ್ಟಾರ್ಟಪ್ ಅಂದ್ರೆ ಆರ್ಮಿನಲ್ಲಿ ಟೆರರಿಸ್ಟ್ಗಳನ್ನ ಹುಡುಕೋದಕ್ಕೆ ಬಿಲ್ಡ್ ಮಾಡಿದ ಸಾಫ್ಟ್ವೇರ್ ಎಕ್ಸ್ಪರ್ಟೀಸ್ನ ತಗೊಂಡು ಎ ಟೀಮ್ ಬಿಲ್ಟ್ ಅ ಸಾಫ್ಟ್ವೇರ್ ಟು ಕ್ಯಾಚ್ ಆನ್ಲೈನ್ ಫ್ರಾಡ್, ಬ್ಯಾಂಕ್ಗಳಿಗೆ ಫ್ರಾಡ್ ಕ್ಯಾಚ್ ಮಾಡೋದಕ್ಕೆ ಅಂತ ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡಿದ್ರು ಅಂತ ನಾವು ಮೆನ್ಷನ್ ಮಾಡಿದ್ವಿ. ಇಲ್ಲಿ ಆಕ್ಚುಲಿ ಪೇಪಾಲ್ ವಿಷಯದಲ್ಲಿ ಉಲ್ಟಾ ಇದೆ. ದಟ್ ಟೆಲ್ಸ್ ಯು ಹೌ ಮೆಚ್ಯೂರ್ ಅಮೆರಿಕನ್ ಟೆಕ್ನಾಲಜಿ ಕಂಪ್ನೀಸ್ ಆರ್ ಅಂತ. ಇಲ್ಲಿ ಆರ್ಮಿ ಅಷ್ಟು ಚೆನ್ನಾಗಿತ್ತು, ಆರ್ಮಿಯಿಂದ ದೇರ್ ವಾಸ್ ಎ ಕ್ರಾಸ್ ಪಾಲಿನೇಷನ್ ಟು ಇಂಡಸ್ಟ್ರಿ. ಪೇಪಾಲ್ ಅಲ್ಲಿ ಏನಾಯ್ತು, ದೇ ಬಿಲ್ಟ್ ಅ ಸಾಫ್ಟ್ವೇರ್, ಅದನ್ನ CIA, FBI ಆಮೇಲೆ ಎಲ್ಲ ಬ್ಯಾಂಕ್ಗಳು ಫ್ರಾಡ್ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತವೆ. ಲೈಕ್ ದ ಫೌಂಡೇಶನ್ ಫಾರ್ ದಟ್ ವಾಸ್ ಬಿಲ್ಟ್ ಬೈ ಇಂಜಿನಿಯರ್ಸ್ ಇನ್ ಪೇಪಾಲ್ ಆಸ್ ಪಾರ್ಟ್ ಆಫ್ ಪೇಪಾಲ್. ಸೊ ಅಷ್ಟು ಮೆಚ್ಯೂರ್ಡ್ ಆಗಿ ಇದೆ ಅಮೆರಿಕಾದಲ್ಲಿ ಪ್ರೈವೇಟ್ ಇಂಡಸ್ಟ್ರಿ, ವೇರ್ ಈವನ್ ದ ಗವರ್ಮೆಂಟ್ ರಿಲೈಸ್ ಆನ್ ಪ್ರೈವೇಟ್ ಇಂಡಸ್ಟ್ರಿ. ಅದು ಒಂದು. ಮತ್ತು ಇನ್ನೊಂದು, ಬೆಟರ್ ಪ್ಲೇಸಸ್ ಅಂತ ಒಂದು ಕಂಪ್ನಿ ಮೆನ್ಷನ್ ಮಾಡಿದ್ವಿ. ಅದು ಅವನ ಹೆಸರು ಇಂಥದ್ದು ಅಗಾಸಿ ಅಂತ, ಫೌಂಡರು ಶಾಯ್ ಅಗಾಸಿ ಅಂತ. ಅದು ಬ್ಯಾಟ್ರಿ, ಈ ಎಲೆಕ್ಟ್ರಿಕ್ ಕಾರ್ದು ಬ್ಯಾಟ್ರಿನ ತೆಗೆದು ಇಡೋದಕ್ಕೆ ಈ ಬುಕ್ಕಲ್ಲಿ ಮೆನ್ಷನ್ ಮಾಡ್ತಾರೆ ಅದನ್ನ. ಅವನು ಟೆಸ್ಲಾ ಆಲ್ರೆಡಿ ಆ ಥರದೊಂದು ಪ್ಲಾನ್ ಇಟ್ಕೊಂಡಿತ್ತಂತೆ. ಅಂಡ್ ಶಾಯ್ ಅಗಾಸಿ ವಿಸಿಟ್ಸ್ ಟೆಸ್ಲಾ ಫ್ಯಾಕ್ಟ್ರಿ ಟೂರ್ ಎಲ್ಲ ತಗೊಂಡು ಹೋಗಾದ್ಮೇಲೆ ಹಿ ಅನೌನ್ಸಸ್ ದಿಸ್ ಐಡಿಯಾ ಅಂಡ್ ಎಲಾನ್ ಮಸ್ಕ್ ಸೇಸ್ ಹಿ ಜಸ್ಟ್ ಕಾಪಿಡ್ ಮೀ ಅಂತ. ಬಟ್ ಲೈಕ್ ನೋಡಿದ್ರೆ ದಟ್ ಕಂಪ್ನಿ ವಾಸ್ ಎ ಫೇಲ್ಯೂರ್. ಅಂಡ್ ಈವನ್ ಎಲಾನ್ ಮಸ್ಕ್, ಟೆಸ್ಲಾ ಕುಡಂಟ್ ಇಂಪ್ಲಿಮೆಂಟ್ ದಟ್ ಟೆಕ್ನಾಲಜಿ. ಅಂದ್ರೆ ಬ್ಯಾಟ್ರಿನ ಚೇಂಜ್ ಮಾಡೋ ಟೆಕ್ನಾಲಜಿ ಇನ್ನೂ ಟೆಸ್ಲಾ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಕಥೆಯನ್ನು ಇಲ್ಲಿಂದಲೇ ಆರಂಭಿಸಲಿಕ್ಕೆ ಕಾರಣ, ಅದನ್ನು ಎಲ್ಲಿಂದಲೂ ಆರಂಭಿಸಬಹುದು ಎನ್ನುವುದೇ. ಯಾರಿದ್ದಾರೆ ಎಲ್ಲ ಗೊತ್ತಿರುವವರು. ನನ್ನ ಕಥೆಗಳ 3ನೇ ಪುಸ್ತಕ ಈ ವರ್ಷ ಬಂತು. ಕನ್ನಡದಲ್ಲೇ ಹೇಳ್ರು ಅಂದ್ರೆ ಮಾಸ್ತರ್ರು ಇಂಗ್ಲಿಷ್ನಾಗ ಹೇಳ್ಬೇಕು ಅಂತ ಹೇಳ್ಯಾರ ಸರ್. ಹೇ ಗುರುಸಾಂತ, ಇವತ್ತು ಎಚ್ಚರಾಗಿರು, ಊರ ಗದ್ದಲ ಆಗಬಹುದು. ಮುಸ್ತಫಾನು ಕೂಡ ನಾನ್ ಬಿಡಿ ಡೇರ್ ಡೆವಿಲ್. ಪಟೇಲರ ಮಾತುಗಳಷ್ಟೇ ಒಡೆದು ಕೇಳಿಸುವುದು, ಯಾರೂ ತುಟಿಕ್ ಪಿಟಿಕ್ ಅನ್ನುವುದಿಲ್ಲ. ಕಣ್ಣು ಮಿಟುಕಿಸುವುದರೊಳಗೆ ಮೆರವಣಿಗೆಯ ಮಧ್ಯದಿಂದ ಅಶ್ವ ವರಸಮೇತ ಓಡಿ ಹೋಯಿತು. ತಾನು ಹೊರಟಿದ್ದು ಎಲ್ಲಿಗೋ, ಬಂದು ತಲುಪಿದ್ದು ಎಲ್ಲಿಗೋ. ಏನೋ ಸಂಗತಿ ಇರ್ಬೇಕಪ್ಪ, ಏನಾದ್ರಾಗಲಿ 4-5 ಜನ ಕರ್ಕೊಂಡು ಹೋಗೋಣ. ಕತೆ ಹೇಳೋದ್ರಲ್ಲಿ ನಮ್ ಪುಟ್ಟಜ್ಜಿ ಯಾವಾಗ್ಲೂ ಫಸ್ಟ್. ಯಾವತ್ತೂ ನನ್ನ ಕಂಡ್ರೆ ವಿಶೇಷ ಪ್ರೀತಿ ಅವಳಿಗೆ. ಇಷ್ಟೊತ್ತು ನಾನು ಕೇಳಿಸಿಕೊಂಡು ಕತೆ ಯಾರ್ದು? ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. Yeah, so I think a couple of points that we have to cover a couple of points. I think that is interesting. One, Suprik neen heldange, space industry perhaps very sensitive, right? Worldwide ella ದೇಶದಲ್ಲೂ ಗವರ್ಮೆಂಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಬಟ್ ಲುಕ್ ಅಟ್ ಅಮೆರಿಕಾ. ಅಂದ್ರೆ ನಾನು ಏನಕ್ಕಿದು ಇಷ್ಟೊಂದು ಇಂಟೆನ್ಸ್ ಸ್ಪೇಸ್ ಎಕ್ಸ್ ಹೆಂಗೆ ದುಡ್ಡು ಮಾಡುತ್ತೆ ಅನ್ನೋದು maybe we should cover, right? Why is SpaceX doing things better? ಮತ್ತೆ ಪ್ರೈವೇಟ್ ಕಂಪನಿ ಆದ್ರೂ ಅದು ಯಾಕೆ ಎಷ್ಟು ಸಕ್ಸಸ್ಫುಲ್ ಆಗ್ತಾ ಇದೆ ಕವರ್ ಮಾಡಬೇಕು. ಬಟ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಪೇಸ್. ಅದರಲ್ಲಿ look at United States, it's encouraging so much of private participation, right? ULA ಅಂತ ಇನ್ನೊಂದು ಪ್ರೈವೇಟ್ ಕಂಪನಿ ಇದೆ. Of course it can't be compared to SpaceX. ಯಾಕಂದ್ರೆ ULA ಒಂದು ಸ್ಯಾಟಲೈಟ್ ಲಾಂಚ್ ಮಾಡಕ್ಕೆ $380 million ಮಾಡಿದ್ರೆ SpaceX is charging only $90 million for the launch. $5 billion worth of satellite launch, communication launch is still pending. ಯಾಕಂದ್ರೆ ಅಷ್ಟೊಂದು ಕಂಪನಿಗಳಿಲ್ಲ, ಸ್ಯಾಟಲೈಟ್ ಲಾಂಚ್ ಮಾಡೋ ಕಂಪನಿಗಳು ಅಷ್ಟೊಂದು ಇಲ್ಲ.
So that is the market size for this. And America has seen it. Now, ISRO is very cost effective, but privatization of something as important as your space technology and exploration is so important. And America, I think that is why is one of the greatest nations, because they know that private entrepreneurship or private enterprise is good for the country. And I think that's something that we in India and other countries should learn, right? I don't know how the Chinese model for space industry is working, but ಆಕ್ಚುಲಿ ಇದು ತುಂಬಾ ಬ್ರಿಲಿಯಂಟ್ ಅಚೀವ್ಮೆಂಟ್. ಯಾಕೆ ಅಂದ್ರೆ ರಷ್ಯಾ ಮತ್ತೆ ಚೈನಾ ಗವರ್ಮೆಂಟ್ ಅಷ್ಟೊಂದು ದುಡ್ಡು ಸ್ಪೆಂಡ್ ಮಾಡಿದೆ ಸ್ಪೇಸ್ ರಿಸರ್ಚ್ ಮೇಲೆ. ಅಂದ್ರೆ ಇಟ್ಸ್ ಲೈಕ್ ಸಬ್ಸಿಡಿ. ಅವ್ರಿಗೆ ಆ ಫೀಲ್ಡ್ ಅಲ್ಲಿ ಅಷ್ಟು ದುಡ್ಡು ಹಾಕ್ಬಿಟ್ಟು ದೇ ಹ್ಯಾವ್ ಬಿಲ್ಟ್ ದಟ್ ಎಕ್ಸ್ಪರ್ಟೀಸ್. ಆಮೇಲೆ ಅವ್ರದ್ದು ಲೇಬರ್ ಕಾಸ್ಟ್ ಸಿಕ್ಕಾಪಟ್ಟೆ ಕಡಿಮೆ. ರಷ್ಯಾದಲ್ಲಿ ಮತ್ತೆ ಚೈನಾದಲ್ಲಿ ಲೇಬರ್ ಕಾಸ್ಟ್ ಕಡಿಮೆ. ಆ್ಯಂಡ್ ದಟ್ಸ್ ವೈ ದೇ ವರ್ ಕಾಂಪಿಟೇಟಿವ್. ಬಟ್ ಅಮೆರಿಕಾದಲ್ಲಿ ಆಲ್ರೆಡಿ ಹೆಂಗಾಗೋಗಿತ್ತು ಅಂದ್ರೆ ದೊಡ್ಡ ಈ ULA ಇದೆಯಲ್ಲ, ಅದು ಬೋಯಿಂಗ್ ಮತ್ತೆ ಲಾಕ್ಹೀಡ್ ಈ 2 ಕಂಪ್ನಿಗಳು ಸೇರ್ಕೊಂಡು ಮಾಡಿದ್ದು ಒಂದು ಯೂನಿಯನ್. ಅವರು ನಮ್ಮ 2 ಕಂಪ್ನಿಗೆ ಬೇಕಾಗಷ್ಟು ಪ್ರಾಜೆಕ್ಟ್ಗಳು ಸಿಗಲ್ಲ, ಹಂಗಾಗಿ ಲೆಟ್ಸ್ ಪೂಲ್ ಅವರ್ ರಿಸೋರ್ಸಸ್ ಅಂಡ್ ವಿ ಗೆಟ್ ದ ಪ್ರಾಜೆಕ್ಟ್ ಫ್ರಮ್ ಗವರ್ಮೆಂಟ್ ಅಂತ ಶುರು ಮಾಡಿದ್ದು. ಅದು ಇಟ್ ವಾಸ್ ನಾಟ್ ಕಾಂಪಿಟೇಟಿವ್ ಅಟ್ ಆಲ್. ಅವ್ರದ್ದು ಪ್ರೈಸಸ್ ವರ್ ವೆರಿ ಪ್ರಾಹಿಬಿಟಿವ್. ಅದಕ್ಕೋಸ್ಕರ ಯುರೋಪ್ ಮತ್ತೆ ಜಪಾನ್ ಅಲ್ಲಿನೂ ಸ್ಪೇಸ್ ಪ್ರೋಗ್ರಾಮ್ಸ್ ಇದಾವೆ. ಈ ತರ ಯಾರಾದ್ರೂ ಒಂದು ಕಂಟ್ರಿ ಸ್ಯಾಟಲೈಟ್, ಫಾರ್ ಎಕ್ಸಾಂಪಲ್ ಬ್ರೆಜಿಲ್ ಒಂದು ಸ್ಯಾಟಲೈಟ್ ನ ಕಳಿಸ್ಬೇಕು ಅಂತಂದ್ರೆ ದೇ ಹ್ಯಾವ್ ಟು ರಿಲೈ ಆನ್ ದೀಸ್ ಪ್ಲೇಯರ್ಸ್. ಇಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ದೇ ಸ್ಟಾರ್ಟೆಡ್ ಕಂಪೀಟಿಂಗ್ ವಿತ್ ಆಲ್ ಅಮೆರಿಕನ್ ಕಂಪನೀಸ್, ಅಂದ್ರೆ ಆಲ್ರೆಡಿ ಇದ್ದಿದ್ದ ಕಂಪ್ನಿಗಳು. ಆಮೇಲೆ ಯುರೋಪಿಯನ್, ಜಪಾನ್ ಅದನ್ನು ಮೀರಿ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ and in price they even beat China, Russia, being a private company. ಯಾಕಂದ್ರೆ ಪ್ರೈವೇಟ್ ಕಂಪನಿಗೆ there will be no government funding. ಅಂದ್ರೆ ಗವರ್ಮೆಂಟ್ ಸುಮ್ಮನೆ ದುಡ್ಡು ಸುರಿದು ಬಿಲ್ಡ್ ಮಾಡಕ್ ಬಿಡಲ್ಲ. ದೇ ಕ್ಯಾನ್ ಗಿವ್ ಗ್ರಾಂಟ್ಸ್, ಅದು ಇದು ಕೊಡ್ಬೋದು. ಬಟ್ ಫಾರ್ ಅ ಪ್ರೈವೇಟ್ ಕಂಪನಿ ಆ ಥರ ಗವರ್ಮೆಂಟ್, ಯಾಕಂದ್ರೆ ಅವಾಗ ನಮ್ಮ ಇಂಡಿಯಾದಲ್ಲಿ ನಡೆಯುತ್ತೆ. ಇಂಡಿಯಾದಲ್ಲಿ ಪ್ರೈವೇಟ್ ಕಂಪ್ನಿಗೆ ಗವರ್ಮೆಂಟ್ ನೇರವಾಗಿ ದುಡ್ಡು ಕೊಡ್ಬೋದು. ಬಟ್ ಅಮೆರಿಕಾದಲ್ಲಿ ಇಟ್ಸ್ ನಾಟ್ ಕನ್ಸಿಡರ್ಡ್ ಗುಡ್. ಅದು ಕ್ಯಾಪಿಟಲಿಸಮ್ ಅಗೇನೆಸ್ಟ್ ಅಂತ ಆಗುತ್ತೆ, ಯಾಕಂದ್ರೆ ಗವರ್ಮೆಂಟ್ ಒನ್ ಪ್ಲೇಯರ್ನ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಅವನದು ಪ್ರಿನ್ಸಿಪಲ್ ಇದ್ದಿದ್ದೇನು ಅಂದ್ರೆ ಅದೇ ನಾ ಹೇಳಿದ್ನಲ್ಲ, ಈಗ ಆ ಬ್ಯಾಂಕ್ CEO ನೋಡದೆ ಇದ್ದದನ್ನ ಹಿ ಸಾ. ಹಂಗೇನೆ ಹಿ ಸಾ ದಟ್ ಈಗ ಪ್ರತಿ ಒಂದು ರಾಕೆಟ್ಗೂ ಈ ಕಂಪ್ನಿಗಳು ದೇ ಆರ್ ಬಿಲ್ಡಿಂಗ್ ಎ ಫೆರಾರಿ. ಏನು ಅಂದ್ರೆ ಪ್ರತಿ ಲಾಂಚ್ ಒಂದು ಸ್ಯಾಟಲೈಟ್ ಕಳಿಸ್ಬೇಕು ಅಂದ್ರೂ ನಿಮಗೆ ಒಂದು ಹೊಂಡಾ ಅಕಾರ್ಡ್ ಸಾಕಾಗುತ್ತೆ ಒಂದು ರಾಕೆಟ್ನ ಕಳಿಸೋದಕ್ಕೆ, ಒಂದು ಸ್ಯಾಟಲೈಟ್ನ ಕಳಿಸೋದಕ್ಕೆ. ಬಟ್ ಯು ಆರ್ ಬಿಲ್ಡಿಂಗ್ ಎ ಫೆರಾರಿ ಜಸ್ಟ್ ಬಿಕಾಸ್ ಗವರ್ಮೆಂಟ್ ಪೇಸ್ ದಟ್. ಯಾಕಂದ್ರೆ ಯು ಆರ್ ದ ಓನ್ಲಿ ಒನ್ ಹೂ ಇಸ್ ಬಿಲ್ಡಿಂಗ್ ಇಟ್ ಅಂಡ್ ಗವರ್ಮೆಂಟ್ ಈಸ್ ದ ಒನ್ ಹೂ ಇಸ್ ಪೇಯಿಂಗ್ ಮನಿ. ಸೊ ಹಂಗಾಗಿ ಏನು ಇನ್ಸೆಂಟಿವ್ ಇರಲಿಲ್ಲ ಅಂತ. ಸೊ ಇಲಾನ್ ಮಸ್ಕ್ ಮುಂಚೆಯಿಂದ ಪ್ರಿನ್ಸಿಪಲ್ ಏನು ಅಂದ್ರೆ ಇದು ಕಾಸ್ಟು ಕಂಪ್ಲೀಟ್ ಕಡಿಮೆ ಆಗಬೇಕು ಅಂತ. ಯಾವ ಲೆವೆಲಿಗೆ ಅಂದರೆ ಇಟ್ಸ್ ಲೈಕ್ $60 million ತಗೊಳೋಂಥ ಇದು ರಾಕೆಟ್ನ ಹಿ ವಾಂಟ್ಸ್ ಟು ಬಿಲ್ಡ್ ಇಟ್ ಫಾರ್ 1 million ಅಥವಾ 2 million, 5 million, ಈ ಥರ. ಲೈಕ್ ಇಟ್ಸ್ ಆಲ್ಮೋಸ್ಟ್ 10x ರಿಡಕ್ಷನ್. ಹೆಂಗೆ ಅಚೀವ್ ಮಾಡ್ಬೇಕು ಅದನ್ನ, ಇಟ್ ವಾಸ್ ಆಲ್ ಬೇಸ್ಡ್ ಆನ್ ಟೆಕ್ನಾಲಜಿ. ಇವಾಗ ಏನು ಹೊಸ ಟೆಕ್ನಾಲಜಿ ಬಂದಿದೆ, ಯಾಕಂದ್ರೆ ಈ ಸ್ಪೇಸ್ ನಲ್ಲಿ ರಾಕೆಟ್ಗಳಿಗೆ ಯೂಸ್ ಮಾಡೋ ಟೆಕ್ನಾಲಜಿ ಯಾವಾಗ ಕೋಲ್ಡ್ ವಾರ್ ಟೈಮಲ್ಲಿ 1970s ಏನಿತ್ತು ಅಲ್ಲಿಗೆ ನಿಂತು ಬಿಟ್ಟಿದೆ ಅಂತ. ಹಿ ಸಾ ದಟ್ ಅಲ್ಲಿಂದ ಏನು ಅಡ್ವಾನ್ಸ್ಮೆಂಟ್ ಆಗೇ ಇಲ್ಲ. ಅಂಡ್ ಒಂದು ಎಕ್ಸಾಂಪಲ್ ಇದೆ, ತುಂಬಾ ಒಳ್ಳೆ ಎಕ್ಸಾಂಪಲ್ ಏನಂದ್ರೆ ಕಂಪ್ಯೂಟರ್ ಸಿಸ್ಟಮ್ ಯೂಸ್ ಮಾಡ್ತಾರಲ್ಲ ರಾಕೆಟ್ ಅಲ್ಲಿ, ಆಲ್ ದ ಕಂಪ್ಯೂಟರ್ಸ್. ಸೊ ಅದ್ರ ಬಜೆಟ್ $10 million ಅಂತ, ಹೋಲ್ ಕಂಪ್ಯೂಟರ್ ಇದು. ಇವನು ಅವ್ರ ಟೀಮಿಗೆ ಕೊಟ್ಟಿದ್ದ ಬಜೆಟ್ $10,000. $10,000 ಕೊಟ್ಬಿಟ್ಟು ಹೋಗಿ ಯು ಹ್ಯಾವ್ ಟು ಬಿಲ್ಡ್ ದ ಹೋಲ್ ಕಂಪ್ಯೂಟರ್ ಅಂತ. $10,000 ಎಷ್ಟು? 10 ಐಫೋನ್ ರೇಟ್ ಅದು. ಒಂದು ಐಫೋನ್ $1,000. ಸೊ ನಿಮಗೆ ಒಂದು 10 ಐಫೋನ್ಗಳದಿರೋ ಬಜೆಟ್ ಅಲ್ಲಿ ಯು ಹ್ಯಾವ್ ಟು ಬಿಲ್ಡ್ ದಟ್ ಕಂಪ್ಯೂಟರ್ ಫಾರ್ ಹೋಲ್ ರಾಕೆಟ್. ಅವನೊಬ್ಬ ಎಕ್ಸಿಸ್ಟಿಂಗ್ ಅದು ULA ಅಂತ ಕಂಪನಿ ಹೇಳಿದಲ್ಲ, ಆ ಕಂಪನಿ ಒಬ್ನ್ಯಾರೋ ಹೇಳ್ತಾನೆ, ಈ ಲಾಕ್ಹೀಡ್ ಮಾರ್ಟಿನಲ್ಲಿ ಕಂಪ್ಯೂಟರ್ನ ಬೈ ಮಾಡೋದಕ್ಕೆ ಇವರು
ಡಿಸ್ಕಷನ್ಸ್ ಮಾಡ್ಬೇಕಾ ನೆಗೋಷಿಯೇಷನ್, ಆ ಲಂಚ್ಗೆನೆ ಲಂಚ್ ಅಥವಾ ಡಿನ್ನರ್ಗೆ ಇಟ್ ಟೇಕ್ಸ್ ಮೋರ್ ದೆನ್ $10,000 ಅಂತ. ಸೊ ಆ ಮಟ್ಟಿಗೆ ಕಾಸ್ಟ್ ಕಟಿಂಗ್ ಮಾಡಿ ಹಿ ವಾಂಟೆಡ್ ಟು ಬಿಲ್ಡ್ ರಾಕೆಟ್ಸ್ ಅಂಡ್ ಬಿಲ್ಡ್ ಅ ಸಕ್ಸಸ್ಫುಲ್ ಕಂಪನಿ. ಅದೇ ರಿಲೇಟೆಡ್ ಇನ್ಸಿಡೆಂಟ್ ಅದು ಯಾರಿಗೆ ಅವನು $10,000 ಮಾಡ್ಬೇಕು ಅಂತ ಹೇಳ್ತಾನೆ. ಐ ಥಿಂಕ್ ಈ ಸ್ಪೆಂಡ್ 6 or 7 months ಕಮಿಂಗ್ ಅಪ್ ದಟ್ ಅಂಡ್ ಅವನೇ ಮಾಡಿ ಏನೇನ್ ಟ್ರೈ ಮಾಡಿದೆ, ಹೆಂಗಿದ್ ಅರೈವ್ ಆದೆ ಅಂತೆಲ್ಲ ಡೀಟೇಲ್ ಆಗಿ ಮೇಲ್ ಬರ್ದು ಇಲಾನ್ ಮಸ್ಕ್ ಕಳಿಸ್ತಾನಂತೆ. ಅಂದ್ರೆ ಇಲಾನ್ ಮಸ್ಕ್ ರಿಪ್ಲೈಸ್ ಓಕೆ. ದಟ್ ಇಸ್ ಒನ್ ಆಫ್ ಮೈ ಫೇವರೇಟ್ ಸ್ಟೋರೀಸ್. ಅಂದ್ರೆ ಅವ್ನಿಗೆ ಅಂದ್ರೆ ಅವ್ನು ಪ್ರಾಬಬ್ಲಿ $1 million ಖರ್ಚು ಮಾಡ್ಬೋದಿತ್ತು, ಬಟ್ ಹಿ ವಾಸ್ ಏಬಲ್ ಟು ಐಡೆಂಟಿಫೈ ದಟ್ ಇದನ್ನ ನಾವೇ ಮಾಡ್ಬೋದು. ಆಕ್ಚುಲಿ ಅದೊಂದು ಮೆನ್ಷನ್ ಮಾಡ್ತಾನಲ್ಲ, ಯಾವ್ದ್ರ ಮೇಲೆ ಖರ್ಚು ಮಾಡ್ಬೇಕು, ಯಾವ್ದ್ರ ಮೇಲೆ ಖರ್ಚು ಮಾಡಬಾರ್ದು ಅಂತ. ಅವನದು ಪ್ರೈವೇಟ್ ಜೆಟ್ ಪ್ಲೇನ್ ನ ಕೊಟ್ಬಿಟ್ಟು ಒಂದು ಪಾರ್ಟ್ ನ ತರೋದಕ್ಕೆ ಹಿ ಮೇಡ್ ದೆಮ್ ಲೈಕ್ ಏನೋ ವಿತಿನ್ ಒಂದ್ಸತಿ ರಾಕೆಟ್ ಲಾಂಚ್ ಮಾಡಕ್ ಟ್ರೈ ಮಾಡ್ತಾರೆ, ಏನೋ ಫಾಲ್ಟ್ ಬರುತ್ತೆ, ಅದೊಂದು ಯಾವ್ದೋ ಒಂದು ವಾಲ್ವ್ ಪ್ರಾಬ್ಲಮ್ ಇರುತ್ತೆ, ಅದನ್ನ ಒಬ್ರನ್ನ ಕಳಿಸ್ಬಿಟ್ಟು ಐಲ್ಯಾಂಡ್ ಇರುತ್ತೆ ಅಲ್ಲಿ ಟೆಸ್ಟ್ ಮಾಡ್ತಿರ್ತಾರೆ. ಅಲ್ಲಿಂದ ಹವಾಯಿನೋ ಯಾವ್ದೋ ಸ್ಟೇಟ್ಗೆ ಹೋಗ್ಬೇಕು, ಅಲ್ಲಿಗೆ ಅವನಿಗೆ ಪ್ಲೇನಲ್ಲಿ ಕಳಿಸಿ ಶನಿವಾರ ಒಂದೇ ಒಂದು ವರ್ಕ್ಶಾಪ್ ಓಪನ್ ಇರುತ್ತೆ, ಅಲ್ಲಿ ಆ ಪಾರ್ಟ್ನ ತಗೊಂಡು ಅವನು ಅಲ್ಲಿಂದ ಕ್ಯಾಲಿಫೋರ್ನಿಯಾಗ ವಾಪಸ್ ಹೋಗಿ ಅಲ್ಲಿ ಲ್ಯಾಬ್ ಅಲ್ಲಿ ಅದ್ರದ್ದು ಸ್ಟ್ರೆಸ್ ಟೆಸ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಅದೇ ಫ್ಲೈಟ್ ವಾಪಸ್ ಬಂದು ಈ ಕಂಟಿನ್ಯೂ. ಅಂದ್ರೆ ಅಷ್ಟು ಖರ್ಚು ಎಲ್ಲಿ ಬೇಕೋ ಅಲ್ಲಿ ಮಾಡಬೇಕು. ಬಟ್ ಇನ್ನು ಉಳಿದಿರೋ ಪ್ಲೇಸಸ್ ಅಲ್ಲಿ ಈಸ್ ಲೈಕ್ ಜಿಪುಣಾ ಗ್ರೇಸ್ ಅಂತಾರ. ಅಂಡ್ ಇಟ್ಸ್ ನಾಟ್ ಬಿಲೀವಬಲ್. ಇವಾಗ ನನ್ನ ಕಂಪ್ನಿನಲ್ಲಿ ಏನಾದ್ರು ಈ ತರ ನಮ್ಮ CEO ಬಂದು ಇಂಥದನ್ನ ಬಿಲ್ಡ್ ಮಾಡಬೇಕು ಇಷ್ಟು ದುಡ್ಡಲ್ಲಿ ಅಂತ ಹೇಳಿದ್ರೆ, ಇಟ್ಸ್ ಲೈಕ್ ಐ ವಿಲ್ ಸೇ ಆರ್ ಯು ಕ್ರೇಜಿ, ಲೈಕ್ ಆರ್ ಯು ಔಟ್ ಆಫ್ ಯುವರ್ ಮೈಂಡ್. ಯಾಕಂದ್ರೆ ಅಲ್ಲಿ ಅಷ್ಟೊಂದು ವರ್ಷದಿಂದ ಆ ಫೀಲ್ಡ್ ಅಲ್ಲಿ ಇರೋಂಥವ್ರು ದೇ ಕುಡಂಟ್ ರೆಡ್ಯೂಸ್ ದ ಪ್ರೈಸ್. ಅಂಡ್ ನಾವು ನಮಗೆ ಲೈಕ್ ಸ್ಪೇಸ್ ಎಕ್ಸ್ ಅಲ್ಲಿ 200 ಜನ 250 ಜನ ಇಂಜಿನಿಯರ್ಗಳು ಅಷ್ಟೇ ಇದ್ದಿದ್ದು ರಾಕೆಟ್ ಕಂಪ್ನಿನಲ್ಲಿ. ಸೊ ಅಂಥವ್ರಿಗೆ ಆ ತರ ಚಾಲೆಂಜ್ ಕೊಟ್ಟು ಅಂಡ್ ಹಿ ಬ್ರಾಟ್ ದ ಬೆಸ್ಟ್ ಔಟ್ ಆಫ್ ದೆಮ್. Yeah, so I think let's spend some time on the kind of people he hired. ಎಂಥವ್ರಿಗೆ ಅವನು ಕೆಲಸ ಕೊಡ್ತಾನೆ, ಎಂಥವ್ರನ್ನ ಚೂಸ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಈ ಬುಕ್ ಅಲ್ಲಿ ಅದ್ರ ಕೆಲವು ಕಡೆ ಉಲ್ಲೇಖ ಆಗಿದೆ. ಅವನು ಫೋನ್ ಮಾಡ್ಬಿಟ್ಟು, ಗುರು ಮದುವೆ ಆಗದಿರೋರು ಅಥವಾ ಕಮಿಟೆಡ್ ರಿಲೇಶನ್ಶಿಪ್ಗೆ ಕಮಿಟ್ ಆಗದಿರೋರು ಯಾರಾದ್ರೂ ನಿಮ್ಗೆ ಇಂಜಿನಿಯರ್ಸ್ ಗೊತ್ತಾ, PhDಗಳು ಗೊತ್ತಾ ಅಂತ ಚೆಕ್ ಮಾಡಿ he would hire. ಅದಕ್ಕಿಂತ ಮುಂಚೆ it should be type A personality. It should be from top university and type A personality. ಅಂದ್ರೆ ಫುಲ್ ಕಾಂಪಿಟೇಟಿವ್ ಇರಬೇಕು, ನಾವು ಕಾಂಪಿಟೇಷನ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಚಿಕ್ಕಂದಿಂದ ಅಂತ ಗಿಫ್ಟೆಡ್ ಅವನ್ ತರನೇ ಇರ್ಬೇಕು ಅಂತ ಆಲ್ಮೋಸ್ಟ್. ಇನ್ ಅಡಿಷನ್ ಟು ದಟ್ ಮದ್ವೆ ಆಗಿರ್ಬಾರ್ದು, ಮದ್ವೆ ಆಗೋಕೆ ಪಾಸಿಬಿಲಿಟೀಸ್ ಇರಬಾರ್ದು ಇನ್ ಏನೋ ನಿಯರ್ ಫ್ಯೂಚರ್ ಅಲ್ಲಿ. ಆಮೇಲೆ ಅಂದ್ರೆ ನೀವು ಒಂಥರ ಇಡಿಯೋಲಾಜಿಕಲಿ ನೋಡಿದ್ರೆ ಅಂದ್ರೆ ಮದ್ವೆ ಆಗದೆ ತಪ್ಪ ಆ ತರ ಯೋಚನೆ ಮಾಡ್ತೀರಾ. ಬಟ್ ಅಲ್ಲಿ ಆ ಸ್ಟೋರಿಲಿ ನೋಡಿದ್ರೆ ತುಂಬಾ ಕಡೆ ಬರುತ್ತೆ ಅದು. ಅಂದ್ರೆ ನಾವು ಇಡೀ 7 days ವರ್ಕ್ ಮಾಡ್ತಾ ಇದ್ವಿ, ವಿ ವುಡ್ ಪುಲ್ ಇನ್ ಆಲ್ ನೈಟರ್ಸ್ ಅಂಡ್ ದೆನ್ ಇವನ್ ಲೈಕ್ ನಾವು ಟಾಪ್ ಯೂನಿವರ್ಸಿಟೀಸ್ ಇಂದ ಗ್ರಾಜುಯೇಟ್ ಆದವರು ದೇ ವುಡ್ ಗೋ ಫಾರ್ ದಿಸ್ ಸ್ಟಾರ್ಟ್ಅಪ್ ಕಂಪನಿ ವಿಚ್ ದೇ ಹ್ಯಾಡ್ ನೋ ಕ್ಲೂ ಅಬೌಟ್. ಸಕ್ಸಸ್ಫುಲ್ ಆಗುತ್ತಾ ಅಂತಾನು ಗೊತ್ತಿಲ್ಲ, ಬಟ್ ದೇ ಫೌಂಡ್ ಇಟ್. ಅದನ್ನ ಹೀರೋಯಿಕ್ ಆಗಿ ಹೇಳೋಕ್ಕಿಂತ ಮುಂಚೆ ನಾನೊಂದು ವರ್ಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಲೈಕ್ ವಿ ವಿಲ್ ಟೇರ್ ದ ಬ್ಯಾಂಡೇಜ್ ಫಸ್ಟ್. ಏನಂದ್ರೆ ಒಬ್ಬ PR ಟೀಮಲ್ಲಿ ಕೆಲಸ ಮಾಡೋನು, ಹಿ ಮಿಸ್ಸಸ್ ಒನ್ ಇವೆಂಟ್. ಯಾಕೆ ಅಂದ್ರೆ ಅವನಿಗೆ ಮಗು ಹುಟ್ಟಿರುತ್ತೆ, ಆ ಮಗುನ್ ನೋಡೋದಕ್ಕೆ ಅಂತ ಹೋಗಿರ್ತಾನೆ ಅಂಡ್ ಹಿ ಮಿಸ್ಸಸ್ ಒನ್ ಇವೆಂಟ್. ಅವನಿಗೆ ಇಲಾನ್ ಮಸ್ಕ್ ಇಮೇಲ್ ಬರೆದು ಹೇಳ್ತಾನೆ, ನೀನು ನಿನ್ನ ಪ್ರಯಾರಿಟೀಸ್ನ ಸರಿಯಾಗಿ ನಿರ್ಧರಿಸ್ಬೇಕು, ನಿನಗೆ ಯಾವ್ದು ಮುಖ್ಯ. ನಾವು ಇಲ್ಲಿ ಜಗತ್ನ ಚೇಂಜ್ ಮಾಡೋಂಥ ಟೆಸ್ಲಾ ಕಂಪ್ನಿನಲ್ಲಿ ಜಗತ್ನ ಚೇಂಜ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಯು ಹ್ಯಾವ್ ಟು ಸೆಟ್ ಯುವರ್ ಪ್ರಯಾರಿಟೀಸ್ ರೈಟ್. ನಿನಗೆ ಅದು ಮುಖ್ಯನಾ ಇದು ಮುಖ್ಯನಾ? ಸೊ ದಟ್ಸ್ ಹೌ ಹಿ ಈಸ್. ಲೈಕ್ ಅಷ್ಟು ರುತ್ಲೆಸ್ ಇರೋಂಥ ಒಬ್ಬ ಮ್ಯಾನೇಜರ್ ಅವನು. ನಾನು ಅವನ ಅಂಡರ್ ಕೆಲಸ ಮಾಡೋದಕ್ಕಂತೂ ಇಷ್ಟಪಡಲ್ಲ. ಲೈಕ್ ಅಲ್ಲ ಅರ್ಲಿ ಕಡೆ ಪಾಡ್ಕಾಸ್ಟ್ ಗೆ 1 hour ಕೊಡ್ತೀನಿ ಪರವಾಗಿಲ್ಲ ಅಂತ ಹೇಳಿದ್ರೆ ಒಪ್ಕೊಂಡ್ಯಾ ಸುಪ್ರೀತ್?
ಅಲ್ಲ, ಮಗು ಆಗ್ತಾ ಇದೆ ನೋಡಕ್ ಹೋಗ್ತೀನಿ ಅಂತಂದ್ರೆ ಐ ವುಡ್ ಸೇ ಓಕೆ. ಆ ಲೆವೆಲಿಗೆ ಇದೇನ್ ಜಗತ್ನ ಬದಲಾಯಿಸುವಂತ ಪಾಡ್ಕಾಸ್ಟ್ ಅಲ್ಲ ಇದುವರೆಗೂ, ಸೊ ನಡೆಯುತ್ತೆ. ಅದ್ ಯಾಕೆ ಹೇಳಿದ್ದು ಅಂದ್ರೆ, ಅಷ್ಟು ಇದ್ರೂನು there are about 15,000 people who work for him ವಾಲಂಟರಿಲಿ. ಆಮೇಲೆ ಟಾಪ್ ಕಾಲೇಜಸ್ ಇಂದ ಸ್ಟೂಡೆಂಟ್ಸ್, ಸ್ಟ್ಯಾನ್ಫರ್ಡ್ ಇಂದ ಎಷ್ಟು ಜನ ಹೋಗ್ತಾರೆ. ಅವ್ರಿಗೇನ್ ಬೇರೆ ಕೆಲಸ ಇಲ್ಲದೆ ಹೋಗಿರೋಂಥವ್ರಲ್ಲ, ದೇ ಚೂಸ್ ಟು ವರ್ಕ್ ದೇರ್. ಅದು ಯಾಕೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. Yeah, so one common feature between Narayan Murthy, Vijay Mallya and Mr. Elon Musk. Okay, they would interview their own people who they hire. Of course, Narayan Murthy initial days ಅಲ್ಲಿ ಮಾಡ್ತಾ ಇದ್ರು, ಅವರೇ ಫಿಸಿಕ್ಸ್ ಪೇಪರ್ ಸೆಟ್ ಮಾಡಿ ಇನ್ಫೋಸಿಸ್ ನಲ್ಲಿ ಯಾರ್ಯಾರು ಸೇರ್ಕೋಬೇಕು ಅಂತ ಇಂಟರ್ವ್ಯೂ ಪರ್ಸನಲ್ ಆಗಿ ಮಾಡ್ತಾ ಇದ್ರು. ವಿಜಯ್ ಮಲ್ಯಾನು ಅಷ್ಟೇ, ಬರೀ ಕಿಂಗ್ ಫಿಶರ್ಗೆ ಮಾತ್ರ ಇಂಟರ್ವ್ಯೂ ಮಾಡ್ತಾ ಇದ್ರು ಪರ್ಸನಲ್ ಆಗಿ. ಹಂಗೆ ಎಲಾನ್ ಮಸ್ಕ್ ಇಂಟರ್ವ್ಯೂ ಮಾಡ್ತಾ ಇದ್ರು, ಈಗಲೂ ಇಂಟರ್ವ್ಯೂ ಮಾಡ್ತಾರಂತೆ ಯಾರು ಅವ್ರ ಕಂಪನಿನ ಸೇರ್ಕೋಬೇಕು ಅಂತ. ಅಂದ್ರೆ ಇದು ಕೆಲವು ಕಂಪ್ಯಾರಿಸನ್ಸ್ ಮತ್ತೆ ಸಜೆಷನ್ಸ್ ಅವ್ರಿಗೆ, ಯಾರು ಇಲಾನ್ ಮಸ್ಕ್ ಜೊತೆ ಇಂಟರ್ವ್ಯೂ ಹೋಗ್ತಾರೋ ಅವ್ರಿಗೆ ಕೆಲವು ಸಜೆಷನ್ಸ್ ಕೊಡ್ತಾನೆ. ಏನು ಅಂದ್ರೆ, ಒಂದು, ಇಲಾನ್ ಮಸ್ಕ್ ಇಮೇಲ್ ರಿಪ್ಲೈ ಮಾಡ್ತಾ ಬೇರೆ ಎಲ್ಲೋ ನೋಡ್ತಾ ನಿಮ್ ಜೊತೆ ಮಾತಾಡ್ಬೋದು. ದಟ್ ಡಸಂಟ್ ಮೀನ್ ಅವ್ರು ನಿಮ್ಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ. ಅವ್ರು ನಿಮ್ಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ, ಮಾತಾಡಿ ಅಂತ. ಸೊ ದಟ್ ಈಸ್ ಒನ್. ಎರಡನೇ ಪಾಯಿಂಟ್ ಅಂದ್ರೆ, ಇದು ಅಂದ್ರೆ ನಾವು ಮಾತಾಡಿದ್ವಿ, ಅವರು ಸ್ಪೇಸ್ ಟೆಕ್ನಾಲಜಿ ಆಗ್ಲಿ ಅಥವಾ ಅಂಡರ್ ಗ್ರೌಂಡ್ ಟ್ರಾನ್ಸ್ಪೋರ್ಟೇಶನ್ ಆಗ್ಲಿ ಅಥವಾ ಬೇರೆ ಇನ್ನೊಂದು ಬೇರೆ ಬೇರೆ ಕಂಪನಿಗಳನ್ನ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಅವ್ರ ಔಟ್ಲುಕ್, ಅಂದ್ರೆ ಎಲಾನ್ ಮಸ್ಕ್ ಔಟ್ಲುಕ್, ಅವ್ನು ಹಿಂಗೆ ಜಗತ್ತನ್ನ ನೋಡ್ತಾನೆ ಅಂದ್ರೆ, ಯಾರು ಎಲಾನ್ ಮಸ್ಕ್ಗೆ ಈ ಕೆಲ್ಸ ಆಗಲ್ಲ ಅಂತ ಹೇಳೋ ಒಂದು ಧೈರ್ಯ ತೋರ್ಸಲ್ವಂತ. ಅಂದ್ರೆ ಗುರು ನೀನ್ ಮಾಡ್ತೀಯಾ ಅಥವಾ ನಾನ್ ಇಳಿದು ಫೀಲ್ಡ್ ಇಳಿದು ನಾನ್ ಮಾಡ್ಲಾ ಅನ್ನೋ ಒಂದು ಆಟಿಟ್ಯೂಡ್. ಮತ್ತೆ ಅದನ್ನ ಸುಮ್ನೆ ಅಂದ್ರೆ ಒಂದು ಧಮ್ಕಿ ಕೊಟ್ಟಂಗಲ್ಲ, ಆಕ್ಚುಲಿ ಅವರು ಸುಮಾರು ಪ್ರಾಜೆಕ್ಟ್ಸ್ಗೆ ನಾನೇ ಮಾಡ್ತೀನಿ ಅಂತ ಕೂತ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಮುಗಿಸಿದ್ದಾರೆ. ಸೊ ದಟ್ ಈಸ್ ಐ ಥಿಂಕ್ ಅನ್ ಇಂಟ್ರೆಸ್ಟಿಂಗ್ ಟ್ರೈಟ್ ಆಫ್ ಹಿಮ್. ಇದಾಗಲ್ಲ ಗುರು, ಮಾಡಕ್ಕಾಗಲ್ಲ ಅನ್ನೋದು ಒಂದು ಹಾರ್ಡ್ ರಿಯಲೈಸೇಷನ್ ಅವ್ರು ಯಾವತ್ತೂ ಮಾಡ್ಕೊಂಡಿಲ್ಲ. ದಟ್ ಇಸ್ ಲೈಕ್ ಅ ರೊಮ್ಯಾಂಟಿಸಿಸಮ್ ಆಫ್ ಯುವರ್ ವರ್ಕ್. ಐ ಥಿಂಕ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟ್ರೈಟ್ ಆಫ್ ಹಿಮ್. ಅಂದ್ರೆ ಎಲ್ರು ಹಿಂಗೆ ಇರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ ತರ ಅಮೇಸಿಂಗ್ ವಿಷನರಿ ಆಗ್ಬೇಕು ಅಂದ್ರೆ ಆ ಔಟ್ಲುಕ್ ಇರ್ಬೇಕು. ಆಕ್ಚುಲಿ ಎಕ್ಸಾಂಪಲ್ ಹೇಳ್ಬೇಕದಕ್ಕೆ ಅಂದ್ರೆ, ಈ ಮಾಡೆಲ್ ಎಕ್ಸ್ ಅಂತ SUV ಡಿಸೈನ್ ಮಾಡುವಾಗ ಅವನದು ಒಂದು ರಿಕ್ವೈರ್ಮೆಂಟ್ ಇದ್ದಿದ್ದೇನು ಅಂದ್ರೆ, ಈಗ SUV ಇರ್ಲಿ, ದೊಡ್ಡದು ಮಿನಿ ಬಸ್ಸಲ್ಲಿ ಕೂಡ ಮಧ್ಯದ ಸೀಟಲ್ಲಿ ಮಕ್ಕಳನ್ನ ಕಾರ್ ಸೀಟ್ ಇಡಬೇಕು ಅಂದ್ರೆ ಸಿಕ್ಕಾಬಟ್ಟೆ ಕಷ್ಟ ಅಂತ. ಯಾಕಂದ್ರೆ ಡೋರು ಹಿಂಗ್ ಓಪನ್ ಆಗಿರುತ್ತೆ, ನೀವು ಬಗ್ಬಿಟ್ಟು ಒಳಗಡೆ ಮಧ್ಯದ ಸೀಟನ್ನ ಆಕ್ಸೆಸ್ ಮಾಡಬೇಕು ಅಂದ್ರೆ ಸಿಕ್ಕಾಬಟ್ಟೆ ಕಷ್ಟ. ಸೊ ಲೆಟ್ಸ್ ಬಿಲ್ಡ್ ಡೋರು ಹಿಂಗೆ ಮೇಲ್ಗಡೆ ವಿಂಗ್ ತರ ತಕ್ಕೋಬೇಕು, ಲೈಕ್ ಹಿಂಗಿರುತ್ತೆ ಡೋರು, ಹಿಂಗ್ ಓಪನ್ ಆಗ್ಬೇಕು, ವೇರ್ ಯು ಕ್ಯಾನ್ ಈಸಿಲಿ ಆಕ್ಸೆಸ್ ಅಂತ. ಅದನ್ನ ಬಿಲ್ಡ್ ಮಾಡ್ಬೇಕು ಅಂತ ಹೇಳ್ತಾನೆ. ಇಂಜಿನಿಯರ್ಗಳು ಲೈಕ್ ಆಬ್ವಿಯಸ್ಲಿ ವಾಸುಕಿಗೆ ಗೊತ್ತಿರುತ್ತೆ, ದೇ ವಿಲ್ ಕಮ್ ಅಪ್ ವಿತ್ ಆಲ್ ದ ರೀಸನ್ಸ್ ವೈ ಇಟ್ ವಿಲ್ ಫೇಲ್, ಇಟ್ ವಿಲ್ ನಾಟ್ ವರ್ಕ್, ಈ ತರ ಎಲ್ಲ ಹೇಳ್ತಾರೆ ಅವನಿಗೆ. ಅವನು ಹೋಗ್ತಾನೆ, ಲೈಕ್ ಹಿ ಸ್ಪೆಂಡ್ಸ್ ಸಮ್ ಟೈಮ್ ಅಂಡ್ ದೆನ್ ಹಿ ಶೋಸ್ ದೆಮ್ ಹೌ ಟು ಡೂ ಇಟ್. ಇದು ಹಿಂಗ್ ವರ್ಕ್ ಆಗುತ್ತೆ, ನೀವು ಏನೋ ಪಾರ್ಕ್ ಆಗಿರೋ ಕಾರ್ಗಳ ಮಧ್ಯನೂ ಓಪನ್ ಆಗುತ್ತೆ, ಆಮೇಲೆ ನೀವು ಮನೆಯಲ್ಲಿ ಪಾರ್ಕಿಂಗ್ ಬೇಸ್ಮೆಂಟ್ ಅಲ್ಲಿ ಇದ್ರೆ ಅಲ್ಲೂ ಓಪನ್ ಆಗುತ್ತೆ. ಹಿ ಶೋಸ್ ದೆಮ್. ಅವ್ನು ಎಲ್ಲಾದ್ರಲ್ಲೂ ಹಂಗೆ ಮಾಡೋದಂತೆ. ಇವಾಗ ಯಾವ್ದಾದ್ರು ಒಂದು ಕೆಲಸ, ಫಾರ್ ಎಕ್ಸಾಂಪಲ್ ಹೈರಿಂಗ್ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಏನಾದ್ರು ಅವ್ನು ಹೇಳಿದ್ರೆ, ಸರಿ ನಿನ್ ಕೆಲಸ ನಾನು ಮಾಡ್ತೀನಿ ಅಂತ ಹಿ ಡಸ್ ಹಿಸ್ ಜಾಬ್ ಅಂಡ್ ಹಿ ಶೋಸ್ ದಟ್ ಇಟ್ ಕ್ಯಾನ್ ಬಿ ಡನ್. ಅದು ಅವನದು ಕ್ಯಾರೆಕ್ಟರ್ ಟ್ರೈಟ್ ನ ಇನ್ನು 2 ಎಕ್ಸಾಂಪಲ್ ಕೊಡ್ತಾರೆ. ಒಂದೇನು ಅಂದ್ರೆ, ಅವನು ZIP2 ನಲ್ಲಿ ಇದ್ದಾಗಿನ ಟೈಮು ಹಿ ವಾಸ್ ನಾಟ್ ಇನ್ ಗುಡ್ ಫಿಸಿಕಲ್ ಶೇಪ್ ಆಸ್ ಹೀಸ್ ಟುಡೇ. ಅವನು ಇವಾಗ ಹೊಟ್ಟೆ ಬಿಟ್ಕೊಂಡಿರೋಂಗೆನೆ, ಲೈಕ್ ಆಬ್ವಿಯಸ್ಲಿ ಇಂಜಿನಿಯರ್ಸ್ ಔಟ್ ಆಫ್ ಕಾಲೇಜ್ ಅಂದ್ರೆ ಹಂಗೆ ಇರ್ತಾರೆ. ಸೊ ಅವಾಗ ಯಾವುದೋ ಸೈಕಲ್ ರೇಸ್ ಒಂದು ಯಾವುದೋ ಇರುತ್ತೆ, ಅಪ್ ಹಿಲ್ ಸೈಕ್ಲಿಂಗ್. ಅವನು ಹಿ ವುಡ್ ಬಿ ಇನ್ ಹಾರಿಬಲ್ ಫಿಸಿಕಲ್ ಶೇಪ್. ಶುರು ಮಾಡ್ತಾನೆ ಸೈಕಲ್ ಮಾಡೋದಕ್ಕೆ ಉಳಿದವ್ರ ತರನೇ. ಅಂಡ್ ಬೈ ದ ಟೈಮ್ ಹಿ ವಾಸ್ ರೀಚಿಂಗ್, ಲೈಕ್ ಹಿ ವಾಸ್ ದ ಲಾಸ್ಟ್ ಒನ್,
ಅವನ ಮುಖ ಫುಲ್ ಪರ್ಪಲ್ ಆಗೋಗ್ಬಿಟ್ಟು ಇಸ್ ಇನ್ ಸೋ ಮಚ್ ಪೈನ್. ಯಾಕಂದ್ರೆ ಅಷ್ಟು ದಿನ ಏನು ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ನಾವು ಹಿ ಸೈಕ್ಲಿಂಗ್ ಅಪ್ ಹಿಲ್, ಆದ್ರೂ ಬಿಡದೆ ಹಿ ಫಿನಿಶಸ್ ಇಟ್. ಸೊ ಆ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಏನಾದ್ರೂ ಒಂದು ಮಾಡಬೇಕು ಅಂದ್ರೆ ಹಿ ಡಸಂಟ್ ಕೇರ್ ವಾಟ್ ಇಟ್ ಟೇಕ್ಸ್. ಎಷ್ಟು ಫಿಸಿಕಲ್ ಪೈನ್ ಆಗುತ್ತೆ, ಆಮೇಲೆ ಎಷ್ಟು ಏನ್ ಅಡ್ವರ್ಸಿಟಿ ಇರುತ್ತೆ, ಕೇರ್ ಮಾಡದೆ ಹಿ ಡಸ್ ಇಟ್. ಆ ಕ್ಯಾರೆಕ್ಟರಿಸ್ಟಿಕ್ ತುಂಬಾ ಜನಕ್ಕೆ ಇಟ್ಸ್ ಲೈಕ್ ಅ ಬೆಸ್ಟ್ ಥಿಂಗ್ ಯು ಸಿ ಇನ್ ಎ ಲೀಡರ್. ಅದಷ್ಟು ಜನಕ್ಕೆ ಮೋಟಿವೇಟ್ ಮಾಡುತ್ತೆ. ಯಾಕೆ ಅಷ್ಟು ಅಬ್ಯೂಸಿವ್ ಇದ್ರೂ ಯಾಕೆ ಜನ ವಾಲಂಟರಿಲಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಗ್ವೆನ್ ಶಾರ್ಟ್ವೆಲ್ ಅಂತ, ಶಿ ಈಸ್ ನೌ ದ ಪ್ರೆಸಿಡೆಂಟ್ ಆಫ್ ಸ್ಪೇಸ್ ಎಕ್ಸ್. ಅವಳು ಒಂದು ಕಂಪ್ನಿ ಜಾಯ್ನ್ ಆಗ್ತಾಳೆ, ಒಂದು ದೊಡ್ಡ ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಇರೋ ದೊಡ್ಡ ಕಂಪ್ನಿ ಅದು. ಅಲ್ಲಿ ಎಲ್ಲ ಯೂನಿಯನ್ಗಳಿರ್ತವೆ. ಯಾವ ಮೆಷಿನ್ ನ ಯಾರು ಆಪರೇಟ್ ಮಾಡಬೇಕು ಅನ್ನೋದು ವಿಲ್ ಬಿ ಡಿಸೈಡೆಡ್ ಬೈ ಯೂನಿಯನ್. ಅವಳು ಜಸ್ಟ್ ಔಟ್ ಆಫ್ ಅವರ್ ಕ್ಯೂರಿಯಾಸಿಟಿ ಶಿ ಟ್ರೈಸ್ ಒನ್ ಮೆಷಿನ್ ಅಂಡ್ ಅವಳಿಗೆ ಸುಪೀರಿಯರ್ಸಿಗೆ ಬರೀತಾರೆ ನೋಟು, ಇವಳಿಗೆ ಮಾಡಿದ್ಲು. ಲೈಕ್ ಇಟ್ಸ್ ಕನ್ಸಿಡರ್ಡ್ ಆಸ್ ಅ ಅಫೆನ್ಸ್ ಶೋಯಿಂಗ್ ಕ್ಯೂರಿಯಾಸಿಟಿ. ಒಂದ್ಸತಿ ಅವಳು ನೈಟ್ರಸ್ ಆಕ್ಸೈಡೋ ಯಾವುದೋ ಒಂದು ಇದ್ದಿದ್ದು ಓಪನ್ ಮಾಡ್ತಾಳೆ, ಯು ಆರ್ ನಾಟ್ ಸಪೋಸ್ ಟು ಡೂ ಇಟ್, ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಇವನಿದಾನೆ ಅಂತ. ಆ ದೊಡ್ಡ ಕಂಪನಿ ಬ್ಯೂರೋಕ್ರಸಿ, ಈವನ್ ದೋ ಯು ಆರ್ ಎ ಬ್ರಿಲಿಯಂಟ್ ಇಂಜಿನಿಯರ್ ಫ್ರಮ್ ಸ್ಟ್ಯಾನ್ಫರ್ಡ್ ಆ ಥರದ ಯೂನಿವರ್ಸಿಟಿ ಇದ್ರೂ ದಟ್ ವಿಲ್ ಕ್ರಶ್ ಯುವರ್ ಸೋಲ್. ಅಂತ ಬ್ಯೂರೋಕ್ರಸಿ ವಿಲ್ ಕ್ರಶ್ ಯುವರ್ ಸೋಲ್. ಇಂಥವರಿಗೆ ಸ್ಪೇಸ್ ಎಕ್ಸು, ಟೆಸ್ಲಾ ಇಸ್ ಲೈಕ್ ಅ ಬೆಸ್ಟ್ ಪ್ಲೇಸ್ ಟು ವರ್ಕ್. ನೀವು ನಮಗೆ ವಿ ಕ್ಯಾನ್ ವರ್ಕ್ 16 hours a day, ಕ್ಯಾನ್ ವರ್ಕ್ 7 hours a week. ನಮಗೆ ಎಂಥ ಶಿಟಿ ವರ್ಕ್ ಪ್ಲೇಸ್ ಇದ್ರೂ ಪರವಾಗಿಲ್ಲ. ವಿ ನೀಡ್ ದಟ್ ಆಟೋನಮಿ ಬೇಕು, ಆ ಮೀನಿಂಗ್ ಬೇಕು ಅಂತ. ಅಂಡ್ ಹಿ ಹ್ಯಾಸ್ ಬೀನ್ ದಟ್ ಗೈ ಹೂ ಪ್ರೊವೈಡ್ಸ್ ದಟ್ ಇನ್ ದೋಸ್ ಕಂಪನೀಸ್. Okay, couple of other interesting traits, right? I mean, ನೀವು ಬೆಳೆದು ದೊಡ್ಡವರಾಗಿ ಎಲಾನ್ ಮಸ್ಕ್ ತರ ಆಗಿ ಜಗತ್ತನ್ನ ವಿಶಿಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯಾರೋ ಅವನ್ನ ಒಂದಷ್ಟು ಟಿಪ್ಸ್ ಕೇಳಿದ್ದಾರೆ. ಅದಕ್ಕೆ ಅವನು 2-3 ಆನ್ಸರ್ ಕೊಟ್ಟಿದ್ದಾನೆ. ಒಂದು, ಅಣ್ಣಂದ್ರ ಅಕ್ಕಂದ್ರ ದಯವಿಟ್ಟು ಫಿಸಿಕ್ಸ್ ನಿಮ್ದು ಪಕ್ಕಾ ಆಗಿರ್ಲಿ. ಸೆಕೆಂಡು, ಸ್ವಲ್ಪ ಸ್ಟಾಟಿಸ್ಟಿಕ್ಸ್, ಪ್ರಾಬಬಿಲಿಟಿ ಲೈಫ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ 3 ಆಸ್ಪೆಕ್ಟ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಬೈ ಅಂಡ್ ಲಾರ್ಜ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ different concepts that are written either about politics, social studies, science or whatever it is. Adu ಆ ಪಾಯಿಂಟ್ ಹೇಳ್ತಾನೆ. ಕ್ರಿಟಿಕಲ್ ರೇಸ್ ಥಿಯರಿ, ಜೆಂಡರ್ ಸ್ಟಡೀಸ್ ಹೆಲ್ಪ್ ಆಗಲ್ಲ ಅಂತ ಹೇಳ್ತಿದ್ದೀರಾ? ಓಕೆ. ಆಮೇಲೆ ಅವನು ಇನ್ನೊಂದು ನೋಡಿ, ಇವಾಗ ನಾವು ಮಾತಾಡಿದ್ವಿ ಹೌ ಹಿ ಹ್ಯಾಸ್ ರೆವಲ್ಯೂಷನ್ ಅಂದ್ರೆ ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಆಗ್ಲಿ ಅಥವಾ ಸ್ಪೇಸ್ ಇಂಡಸ್ಟ್ರಿ ಆಗ್ಲಿ ಅಥವಾ ಅಂಡರ್ ಗ್ರೌಂಡ್ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಎಲ್ಲಾ ಕಡೆ ಒಂಥರ ಕ್ರಾಂತಿ ಮಾಡಿದ್ದಾರೆ ಅಂತ ಹೇಳೋ ಅಂತ ಮನುಷ್ಯ ಇನ್ನೊಂದು ಟಿಪ್ ಕೊಡ್ತಾನೆ ಸಣ್ಣವರಿಗೆ, ಯುವಕರಿಗೆ. ಆ ಟಿಪ್ ಏನು ಅಂದ್ರೆ, ಡೋಂಟ್ ಡೂ ಡೇ ಡ್ರೀಮಿಂಗ್, ಡೋಂಟ್ ಡೂ ವಿಶ್ಫುಲ್ ಥಿಂಕಿಂಗ್. That shows some amount of practicalness of Elon Musk, ಅಲ್ವಾ? ಅಂದ್ರೆ ನಾನು ಜಗತ್ತನ್ನ ಬದಲಾಯಿಸ್ಬಿಡ್ತೀನಿ ಅಂತ ಒಂದು ಪದ್ಯ ಬರೆಯೋ ಕವಿಗೂ ಅಥವಾ ಪದ್ಯದಿಂದ ನಾನು ಜಗತ್ತನ್ನ ಬದಲಾಯಿಸ್ತೀನಿ ಅಂತ ಒಂದು ಕವಿಗೂ ಮತ್ತೆ ಪ್ರಾಕ್ಟಿಕಲ್ ಆಗಿ ಮಾಡುವಂತಹ ಒಬ್ಬ ವ್ಯಕ್ತಿಗೂ ಐ ಥಿಂಕ್ there is that difference that is shown, right? ಅದು ಐ ಥಿಂಕ್ that is very interesting actually. I think that is something that I find. ನೀವು ಎಕ್ಸಾಂಪಲ್ ಕೊಟ್ರಲ್ಲ, ಲೈಕ್ ಈ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಅವನೇ ಮಾಡಿ ತೋರಿಸ್ತಾನೆ ಅಂತ. ಸೊ ದಟ್ ಈಸ್ ವಾಟ್ ಅರ್ನ್ಸ್ ದ ರೆಸ್ಪೆಕ್ಟ್. ಅಂದ್ರೆ ನಿಮ್ದು ಆಕ್ಚುಲಿ ಕಾಂಪಿಟೆನ್ಸ್ ಏನಿರುತ್ತೆ, ದಟ್ ಈಸ್ ವಾಟ್ ಅರ್ನ್ಸ್ ಯು ದ ರೆಸ್ಪೆಕ್ಟ್. ಬಟ್ ತುಂಬಾ ಒಂಥರ ಈ ಕೆಟ್ಟ ಕ್ಯಾರಿಕೇಚರ್ ಇರುತ್ತಲ್ಲ, ಅವ್ರ ಹೆಂಗೆ ಅಂದ್ರೆ ಬಾಸ್ಗಳು ಬರೀ ನಿಮ್ಗೆ ಕೆಲಸ ಕೊಟ್ಬಿಟ್ಟು ನಿಮ್ನ ಕಷ್ಟಪಡಂಗ್ ಮಾಡ್ತಾರೆ, ಅವ್ರು ಆರಾಮಾಗಿ ಮಜಾ ಮಾಡ್ಕೊಂಡಿರ್ತಾರೆ ವಿತೌಟ್ ಪುಟಿಂಗ್. ದಟ್ಸ್ ಅ ವೆರಿ ಬ್ಯಾಡ್ ಸ್ಟೀರಿಯೋಟೈಪ್ ಅನ್ಸುತ್ತೆ. somebody to become successful, ಈಗ ನೀವು ಇಂಡಿವಿಜುವಲ್ ನಾಲೆಡ್ಜ್ ಪ್ರಕಾರ ತಗೊಂಡ್ರೆ ಮೇ ಬಿ ಇಲಾನ್ ಮಸ್ಕ್ ಗೆ
ಮೇ ಬಿ ಟೆಸ್ಲಾ ಸ್ಟಾರ್ಟ್ ಮಾಡಿದಾಗಿರ್ಲಿ, ಸ್ಪೇಸ್ ಎಕ್ಸ್ ಇರ್ಲಿ, ಅವ್ನಿಗೆ ಎಷ್ಟೊಂದು ಗೊತ್ತಿಲ್ಲದೆ ತುಂಬಾ ಇತ್ತು. ಬಟ್ ಹಿ ಸ್ಟಿಲ್ ಹ್ಯಾಡ್ ಅದರ್ ಸ್ಕಿಲ್ ಸೆಟ್ಸ್ ಟು ಕಾಂಪನ್ಸೇಟ್ ಫಾರ್ ದಟ್. ಹೇಳ್ತಾರೆ ಈಗ ಸ್ಪೇಸ್ ಎಕ್ಸ್ ಅಲ್ಲ, ಕೆಲವು ಅವ್ನ ಇಂಜಿನಿಯರ್ಸ್ ಹತ್ರ ಹೋಗ್ಬಿಟ್ಟು ಅಂದ್ರೆ ಫ್ರೆಶ್ ಔಟ್ ಆಫ್ ಕಾಲೇಜ್ ಹೂ ಆರ್ ಲೈಕ್ ದ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್, ಅವ್ರ ಹತ್ರ ಹೋಗಿ ಹಿ ವುಡ್ ಸಿಂಪ್ಲಿ ಟಾಕ್, ಆಸ್ಕ್ ಕ್ವೆಶನ್ಸ್ ಅಂತ. ಅವ್ರಿಗೆ ಇವನು ಆಕ್ಚುಲಿ ಅವನು ನಮಗ್ ಗೊತ್ತಾ ಅಂತ ಚೆಕ್ ಮಾಡ್ತಾ ಇದ್ದಾನ ಅಥವಾ ಅವ್ನು ತಿಳ್ಕೊತಾ ಇದ್ದಾನ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಹಿ ವುಡ್ ಆಸ್ಕ್ ದ ರೈಟ್ ಕೈಂಡ್ ಆಫ್ ಕ್ವೆಶನ್ಸ್ ಅಂಡ್ ಓವರ್ ಟೈಮ್ ಹಿ ಬಿಲ್ಡ್ ದ ಎಕ್ಸ್ಪರ್ಟೀಸ್ ಟು ಟೇಕ್ ಅದರ್ ಡಿಸಿಷನ್ಸ್. ಸೊ ಮಲ್ಟಿಪಲ್ ಸ್ಕಿಲ್ ಸೆಟ್ಸ್ ಇರುತ್ತಲ್ಲ, ಅದು ಐ ಥಿಂಕ್ ದಟ್ ಗೆಟ್ಸ್ ಓವರ್ಲುಕ್ಡ್ ಅನ್ಸುತ್ತೆ. ಒಂದು ಸ್ಕಿಲ್ ಅಲ್ಲ ಇವಂದು. ಹಿ ವಾಸ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಅಂದ್ರೆ ಪ್ರೋಗ್ರಾಮಿಂಗ್ ಒಂದೇ ಗೊತ್ತಿದ್ದು ಇನ್ ಹಿಸ್ ಫಸ್ಟ್ ಕಂಪನಿ ಅಲ್ವಾ. ಸೆಕೆಂಡ್ ಕಂಪ್ನಿ ಟೈಮಿಗೆ ಆಲ್ರೆಡಿ CEO ಲೆವೆಲ್ಗೆ ಆಗ್ತಿದ್ದ. ಸೊ ಮ್ಯಾನೇಜ್ಮೆಂಟು, ಸೇಲ್ಸು ಅದೆಲ್ಲ ಗೊತ್ತಿರುತ್ತೆ. ಅಂಡ್ ಟೆಸ್ಲಾ ಸ್ಪೇಸ್ ಎಕ್ಸ್ ಟೈಮಿಗೆ ಲೈಕ್ ಹಿ ಹ್ಯಾಡ್ ಟು ಲರ್ನ್ ಎವ್ರಿಥಿಂಗ್. ಡಿಸೈನ್, ಸ್ಪೇಸ್ ಇದು ಟೆಸ್ಲಾ ಕಾರ್ ಡಿಸೈನ್ ಅಲ್ಲಿ ಇನ್ವಾಲ್ವ್ ಆಗಿದ್ದ. ಆಮೇಲೆ ಮಾರ್ಕೆಟಿಂಗ್, ಅದು ಆಕ್ಚುಲಿ ಮಾತಾಡ್ಬೇಕು. ಟೆಸ್ಲಾ ಗೊತ್ತಿಲ್ಲದೆ ಇರೋ ಜನಕ್ಕೆ ಟೆಸ್ಲಾ ಅಂದ್ರೆ ಏನು, ಟೆಸ್ಲಾ ಕಾರು ಹೆಂಗೆ ಬಂತು, ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಅದರ್ ಕಾರ್ಸ್, ಅದನ್ನ ಆಮೇಲೆ ಮಾತಾಡೋಣ. ಆ ಸ್ಕಿಲ್ ಸೆಟ್ ಇದೆಯಲ್ಲ, ಲೈಕ್ ಹಿ ಹ್ಯಾಡ್ ಟು ಬಿ ಎವ್ರಿಥಿಂಗ್ ಫಾರ್ ದ ಕಂಪನಿ. ಅದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಯಾಕಂದ್ರೆ ಯು ಕೆನಾಟ್ ಬಿ ಎ ಎಕ್ಸ್ಪರ್ಟ್ ಇನ್ ಎವ್ರಿಥಿಂಗ್, ಬಟ್ ನಿಮಗೆ ಆ ಥರದ್ದು ಮಲ್ಟಿಪಲ್ ಸ್ಕಿಲ್ ಸೆಟ್ನ ಆಡ್ ಮಾಡಕ್ ಆಯ್ತು ಅಂದ್ರೆ ಯು ಕ್ಯಾನ್ ಹೈರ್ ಎಕ್ಸ್ಪರ್ಟ್ಸ್ ಫಾರ್ ಒನ್ ಸ್ಪೆಸಿಫಿಕ್ ಥಿಂಗ್. ನಿಮಗೆ ಅದು ಬೇಕು ಅಂತಂದ್ರೆ ಯು ಕ್ಯಾನ್ ಹೈರ್ ದ ಎಕ್ಸ್ಪರ್ಟ್, ಬಟ್ ನೋ ಬಡಿ ಕ್ಯಾನ್ ರಿಪ್ಲೇಸ್ ಇಲಾನ್ ಮಸ್ಕ್. ಇವಾಗ ಎಂಥ ಸ್ಪೆಷಲೈಸ್ CEO ಆದ್ರೂ ದೇ ಕೆನಾಟ್ ರೀಪ್ಲೇಸ್ ಇಲಾನ್ ಮಸ್ಕ್. ಯಾಕಂದ್ರೆ ಅವನಿಗಿರುವಂಥ ಡಿಫ್ರೆಂಟ್ ಸ್ಕಿಲ್ ಸೆಟ್ಸು ಒಬ್ಬ ಮನುಷ್ಯನಲ್ಲಿ ಇನ್ನೊಂದ್ಸತಿ ಹುಡ್ಕೋದು ಸ್ಕಿಲ್ ಸೆಟ್ ಅಷ್ಟೇ ಅಲ್ಲ, ಲೈಕ್ ದಟ್ ವಿಷನ್, ಆ ಡ್ರೈವ್, ಆ ಪ್ಯಾಷನ್ನು, ಅದು ಸಿಗೋದು ಕಷ್ಟ. ನಮ್ಮ ಆತ್ಮೀಯ ಶತ್ರುಗಳೇ, ದಯವಿಟ್ಟು ನೀವು ಸ್ಕಾಟ್ ಆಡಮ್ಸ್ ಬಗ್ಗೆ ನಾವು ಮಾಡಿರುವಂತ ಪಾಡ್ಕಾಸ್ಟ್ ನ ಕೇಳಿಸ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಕ್ ಆಫ್ ಸ್ಕಿಲ್ಸ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಹಂಗೆ ಲೈಟ್ ಆಗಿ ಡಿಸ್ಕ್ರೈಬ್ ಮಾಡಿದೀವಿ. ಅದು ಅರ್ಥ ಮಾಡ್ಕೊಂಡ್ರೆ ಸುಮಾರು ವಿಷಯಗಳು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಉದಾಹರಣೆಗೆ, ಏನ್ ಗುರು ಧೋನಿ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಅಲ್ಲ, ಸ್ಪೆಷಲಿಸ್ಟ್ ಕೀಪರ್ ಅಲ್ಲ ಅಂತ ಸುಮಾರು ಜನ ಕಾಮೆಂಟ್ ಹೊಡೆದು ಅವನ್ನ ಟ್ರಾಲ್ ಮಾಡ್ತಾರೆ. ಬಟ್ ಅವನಲ್ಲಿ ಇರೋ ಸ್ಕಿಲ್ ಸೆಟ್ಸ್ ನ ಯೂಸ್ ಮಾಡಿ ಅವನು ಇಸ್ ಬಿನ್ ದ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್. ಸೊ ಆ ತರದ್ದು ಲಾಜಿಕ್ ಇದೆ. ಸೊ ನೀವು ಸ್ಕಾಟ್ ಆಡಮ್ಸ್ ಎಪಿಸೋಡ್ ನ ವಿಸಿಟ್ ಮಾಡಿ, ಶೋ ನೋಟ್ಸ್ ಅಲ್ಲಿ ಹಾಕ್ತಿವಿ ಯಾವ್ದು ಎಪಿಸೋಡ್ ಅಂತ. ಸೊ ಜಸ್ಟ್ ಕವರ್ ದಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಸುಪ್ರೀತ್ ಅಂಡ್ ವಾಸುಕಿ, ಐ ಥಿಂಕ್ ವಿ ಶುಡ್ ಸ್ಪೆಂಡ್ ಟೈಮ್. ನಾವು ಸುಮಾರು ಸ್ಪೇಸ್ ಎಕ್ಸ್ ಬಗ್ಗೆ ಮಾತಾಡಿದೀವಿ, ಟೆಸ್ಲಾ ಬಗ್ಗೆ ಮಾತಾಡಿದೀವಿ. ಸ್ಪೇಸ್ ಎಕ್ಸ್ ಅಲ್ಲಿ ಇರುವಂತ ವಿಶೇಷತೆ ಏನು, ಟೆಸ್ಲಾದಲ್ಲಿರೋ ವಿಶೇಷತೆ ಏನು ಅನ್ನೋದನ್ನ ಸಬ್ ಸೆಗ್ಮೆಂಟ್ಸ್ ತರ ನಾವು ಕವರ್ ಮಾಡಬೇಕು ಅಂತ ಅನ್ಸುತ್ತೆ. ಐ ಥಿಂಕ್ ಲೆಟ್ಸ್ ಫಸ್ಟ್ ಕವರ್ ಟೆಸ್ಲಾ, ರೈಟ್? ಟೆಸ್ಲಾ ಕಸ್ಟಮರ್ ಸರ್ವಿಸ್ ಆಗ್ಲಿ, ಅದು ಹೆಂಗೆ ಡಿಫ್ರೆಂಟು, ಪ್ರಾಡಕ್ಟ್ ಹೆಂಗೆ ಡಿಫ್ರೆಂಟು, ಅದನ್ನ ಹೆಂಗೆ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದನ್ನ ಆಸ್ಪೆಕ್ಟ್ಸ್ ನ ನಾವು ಫಸ್ಟ್ ಕವರ್ ಮಾಡೋಣ. ಅಂಡ್ ದೆನ್ ವಿಲ್ ಗೋ ಟು ಸ್ಪೇಸ್ ಎಕ್ಸ್. ಫಸ್ಟ್ಗೆ ನಾವು ನೋಡ್ಕೊಂಡ್ರೆ ಟೆಸ್ಲಾ ಎಲೆಕ್ಟ್ರಿಕಲ್ ಕಾರ್ಸ್. ನಾನು ಐ ಲೈಕ್ ದಿಸ್ ಫ್ರಮ್ ದ ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ. ಸೊ ಮಾರ್ಕೆಟಿಂಗ್ ಪಾರ್ಟ್ ನ ನಾನು ಕವರ್ ಮಾಡ್ತೀನಿ. ಅವನು ಟೆಸ್ಲಾ ಅಂತ ಶುರು ಮಾಡಿದಾಗ ಸುಮಾರು ಜನಕ್ಕೆ ನಾವು ನಮ್ಮ ಎಲೆಕ್ಟ್ರಿಕ್ ಕಾರ್ ಇಂದ ಜಗತ್ತನ್ನ ಬದಲಾಯಿಸ್ತೀವಿ, ವಿ ವಿಲ್ ಗೋ ಝೀರೋ ಆನ್ ಕಾರ್ಬನ್ ಅನ್ನೋ ಒಂದು ಸೆಂಟಿಮೆಂಟ್ ಇದೆಯಲ್ಲ. ಐ ಥಿಂಕ್ ಅ ಲಾಟ್ ಆಫ್ ಪೀಪಲ್ used to buy electric cars for that, or people would try to get that electric car. But ಅವನು ಅದನ್ನ ಮಾತ್ರ ಮಾಡ್ಲಿಲ್ಲ. ನಾವೇನ್ ಹೇಳ್ದ, ನೋಡ್ಗುರು ಡಬ್ಬ ಗಿಬ್ಬ ಎಲ್ಲ ಮಾಡಿ ನಾನು ಅದನ್ನ ಎಲೆಕ್ಟ್ರಿಕ್ ಕಾರ್ ಅನ್ನಲ್ಲ, ಸಖತ್ತಾಗಿ ಸ್ಮೂತ್ ಆಗಿರ್ಬೇಕು, ಸೆಕ್ಸಿ ಆಗಿರ್ಬೇಕು, ಒಂದಷ್ಟು ಜನ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ನು ಮಾಡ್ದ. ಅದು ಒಂದು ಕಾರ್ಗೆ ಅವನು ಫಸ್ಟಿಗೆ 90,000 ಅಂತ ಸುಮಾರು ಜನ ಬುಕ್ ಮಾಡಿದ್ರು. ಬಾಲಿವುಡ್ ಡಾಲರ್ಸ್. ಸುಮಾರು ಜನ, ನಾನ್ ನೋಡಿ ಬಾಲಿವುಡ್ ಅಂತ ಇದೀನಿ, ಹಾಲಿವುಡ್, ಸುಮಾರು ಜನ ಹಾಲಿವುಡ್ ಸ್ಟಾರ್ಸ್ ಮತ್ತೆ ಕ್ಯಾಲಿಫೋರ್ನಿಯಾನಲ್ಲಿರೋ ಟೆಕ್ನಾಲಜಿ ಆಂಟ್ರಪ್ರನರ್ಸ್ ಅವರೆಲ್ಲ ಕಾರ್ ತಗೊಂಡ್ರು. ಆಮೇಲೆ ಅವನು ಒಂದಷ್ಟು ತಿಂಗಳಾದ್ಮೇಲೆ, ನೋಡು ಅಣ್ಣಂದ್ರ ಅಪ್ಪಂದ್ರ $90,000 ಕೊಡಕ್ಕಾಗಲ್ಲ, ಇದಕ್ಕೆ $1,05,000 ಅಥವಾ $1,10,000 ಆಗತ್ತೆ, 15 ಕಾಸ್ಟ್ ಜಾಸ್ತಿ ಆಗತ್ತೆ,
ನೀವು ಕೊಡ್ಲೇಬೇಕು ಅಂದಿದ್ದಕ್ಕೆ nobody withdrew their orders, right? Because they wanted to do everything on a cutting edge. ಆಮೇಲೆ ಆ ಥರದ್ದಾಗ್ಲಿ ಅಥವಾ ಫುಲ್ ಅಂದ್ರೆ ಇವಾಗ ಯೂಶುವಲ್ ಆಗಿ ನೀವು ಯಾವ್ದಾದ್ರು ಶೋರೂಮ್ ಕಾರ್ ಶೋರೂಮ್ಗೆ ಹೋದ್ರೆ ಡೀಲರ್ಗೆ ಒಂದ್ ಕಮಿಷನ್ ಸಿಗುತ್ತೆ, ಈ ಕಾರ್ ಮಾಡಿದ್ರೆ ಹಿಂಗೆ ಕಮಿಷನ್ ಅಲ್ಲಿ ಸಿಗುತ್ತೆ. ಅವನು ಆ ಮಾಡೆಲ್ ಚೇಂಜ್ ಮಾಡಿದಾನೆ ಅಂದ್ರೆ ಕಮಿಷನ್ ಸಿಗಲ್ಲ. ದೇ ವಿಲ್ ಗೆಟ್ ಅ ಟೆಸ್ಲಾ ಎಕ್ಸ್ಪೀರಿಯನ್ಸ್, ರೈಟ್? ಅಂದ್ರೆ ಪ್ರಾಡಕ್ಟ್ ಹೆಂಗಿರುತ್ತೆ ಅದನ್ನ ಮಾರ್ಕೆಟ್ ಮಾಡೋ ವಿಧಾನನೇ ಬೇರೆ. ಡೆಲಿವರಿಗೆ ನೀವು ಶೋರೂಮ್ಗೆ ಬರಬೇಡಿ, ನಾವು ಮನೆಗೆ ಕಳಿಸ್ತೀವಿ. ಬೇಕು ಅಂದ್ರೆ ಪ್ರಾಡಕ್ಟ್ ನ ನೀವು ವೆಬ್ಸೈಟ್ ಅಲ್ಲಿ ನೋಡಿ, ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ತೀವಿ. ಅಕಸ್ಮಾತ್ ಪ್ರಾಡಕ್ಟ್ ಕೆಟ್ಟೋಗಿದೆ ಅಂದ್ರೆ ನಾವು ಅದ್ರ ಸಾಫ್ಟ್ವೇರ್ ಸರಿ ಮಾಡಿ ವಿ ವಿಲ್ ಮೇಕ್ ಇಟ್ ರೈಟ್. ದ ಹೋಲ್ ಡೈಮೆನ್ಷನ್ ಆಫ್ ಹೌ ಅ ಕಾರ್ ಇಸ್ ಸೋಲ್ಡ್, ಹೌ ಅ ಕಾರ್ ಇಸ್ ಸರ್ವಿಸ್, ಹೌ ಅ ಕಾರ್ ಇಸ್ ಮಾರ್ಕೆಟೆಡ್. ಮಜಾ ಅಂದ್ರೆ ಅವ್ನ ಕಾರ್ ಶೋರೂಮ್ಸ್ ಎಲ್ಲ ಆಪಲ್ ಶೋರೂಮ್ಸ್ ಹತ್ರ ಇದೆ, ರೈಟ್? ಯಾಕೆಂದ್ರೆ ಅದೇ ತರ ಫೀಲ್. ಆಕ್ಚುಲಿ ಅವನು ಹಂಗ್ ನೋಡಕ್ ಹೋಯ್ತು ಅಂದ್ರೆ ಅವನು ಅವನ ಕಂಪ್ನಿನಲ್ಲಿ ಹೈರ್ ಮಾಡ್ಕೊಂಡಿರೋರು ಸ್ಪೇಸ್ ಎಕ್ಸ್ ಅಲ್ಲಿ, ಬೋಯಿಂಗು ಮತ್ತೆ ನಾಸಾ ಅಲ್ಲಿಂದೆಲ್ಲ ಎಂಪ್ಲಾಯೀಸ್ ನ ರೆಕ್ರೂಟ್ ಮಾಡಿ ಪುಲ್ ಮಾಡಿದಾನೆ. ಅದೇ ತರ ಆಪಲ್ ಶೋರೂಮ್ ನ ಹೆಂಗೆ ಬಿಲ್ಡ್ ಮಾಡಿರಿ, ಕಾನ್ಸೆಪ್ಷಲೈಸ್ ಮಾಡಿದಾರ, ಅವ್ರನ್ನ ಹೇಳ್ಕೊಂಡು ಅವನು ಟೆಸ್ಲಾ ಶೋರೂಮ್ಸ್ ನ ಬಿಲ್ಡ್ ಮಾಡಿದಾನೆ. ಸೊ ದ ಹೋಲ್ ಐಡಿಯಾ ಇಸ್ ಎಲೆಕ್ಟ್ರಿಕ್ ಕಾರ್ ಇಸ್ ದ ಫ್ಯೂಚರ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ಅದನ್ನ ಸೆಕ್ಸಿ ಆಗಿ ಮಾಡಿದ್ರದ್ದು ಐ ಥಿಂಕ್ ದಟ್ಸ್ ಅ ಗ್ರೇಟ್ ಮಾರ್ಕೆಟಿಂಗ್ ಐಡಿಯಾ, ರೈಟ್? ಅದನ್ನ ಕೂಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂದ್ರೆ ನಾವೆಲ್ಲ ಇವಾಗ ನಮ್ಮ ಕರ್ನಾಟಕದಲ್ಲಿ ರಾಗಿ ಅಂಬ್ಲಿ ಜಮಾನ್ದಿಂದ ಕುಡಿತಾ ಇದಾರೆ. ಇವಾಗ ಆರ್ಗ್ಯಾನಿಕ್ ಮಿಲೆಟ್ಸ್ ಅಂತ ಮಾರ್ಕೆಟ್ ಮಾಡೋದಿದೆಯಲ್ಲ, ಅದು ದಟ್ ಇಸ್ ರಿಯಲ್ ಟ್ಯಾಲೆಂಟ್. ಐ ಥಿಂಕ್ ಎಲಾನ್ ಮಸ್ಕ್ ಹ್ಯಾಸ್ ದಟ್ ವಿಷನ್ ಟು ಡ್ರೈವ್ ದಟ್ ಟ್ಯಾಲೆಂಟ್. ದಟ್ಸ್ ಅಬೌಟ್ ಟೆಸ್ಲಾ. ಐ ಥಿಂಕ್ ಇಫ್ ಯು ಕ್ಯಾನ್ ಟಾಕ್ about the battery, Vasuki or Supreet, that will be interesting, because I think that is where the whole aspect changed. ನಾನು ಪ್ರಾಬಬ್ಲಿ ಈಗ ನೀವು ಹೇಳ್ದಂಗೆ ಈಗ ಎಲೆಕ್ಟ್ರಿಕ್ ಕಾರ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅನ್ನೋದಿದೆಯಲ್ಲ, ಸೊ ಐ ಥಿಂಕ್ ಹಿ ಕೇಮ್ ಅಟ್ ಅ ಟೈಮ್ ವೇರ್ ಎನ್ವೈರನ್ಮೆಂಟಲ್ ಅವೇರ್ನೆಸ್ ಎಲ್ಲ ಜಾಸ್ತಿ ಇದೆ ಅಂಡ್ ಇಟ್ಸ್ ಅ ಕೂಲ್ ಥಿಂಗ್ ಟು ಡೂ ದಟ್. ಅಂದ್ರೆ ಈಗ ಸಪೋಸ್ ಕಾರಲ್ಲಿ ಕೆಲವು ಗ್ಲಿಚಸ್ ಇದ್ರು ಫಾರ್ ದ ಗ್ರೇಟರ್ ಗುಡ್ ವಿಲ್ ಅಡಾಪ್ಟ್ ದಿಸ್ ಅನ್ನೋ ಒಂದು ಏನಂತ ಹೇಳ್ತೀರಾ ಎಕ್ಸ್ಟ್ರಾ ಮಾರ್ಜಿನ್ ಕೊಡ್ತಾರೆ ಅನ್ಸುತ್ತೆ. ಈಗ ಒಂದು ಇನಿಷಿಯಲಿ ಲಾಂಚ್ ಮಾಡಿದಾಗ ದರ್ ವುಡ್ ಬಿ ಲೈಕ್ ಲಾಟ್ ಆಫ್ ಗ್ಲಿಚಸ್. ಈ ಕೆಲವು ಗ್ಲಿಚಸ್ನೆಲ್ಲ ಅವರು ನೈಟ್ ಟೈಮ್ ಕಾರ್ ಪಾರ್ಕ್ ಮಾಡಿರ್ತಾರಲ್ಲ, ಆ ಟೈಮಲ್ಲಿ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡಿ ದೇ ವುಡ್ ಪುಟ್ ಅ ಪ್ಯಾಚ್ ಅಂಡ್ ಅಪ್ಗ್ರೇಡ್ ಅಂಡ್ ಫಿಕ್ಸ್ ದೋಸ್ ಇಶ್ಯೂಸ್, ಆ ಥರ ಎಲ್ಲ ಮಾಡ್ತಾರಂತೆ. ಸೊ ಐ ಥಿಂಕ್ ಹಿ ಈಸ್ ಇನ್ ಅವನೊಂಥರ ಸ್ವಲ್ಪ ಟೆಕ್ನಾಲಜಿ ಇದರಿಂದ ಬಂದಿರೋದ್ರಿಂದ ಸೊ ಅವನಿಗೆ ಏನಂತ ಹೇಳ್ತೀರಾ ಬೇರೆ ಟೆಕ್ನಾಲಜಿ ಆಂಟರ್ಪ್ರಿನರ್ಸ್ ಎಲ್ಲ ಅಡಾಪ್ಟ್ ಮಾಡ್ಕೊಳ್ಳೋ ಅರ್ಲಿ ಅಡಾಪ್ಟರ್ಸ್ ಇದು ಮಾಡ್ಕೊಳಕ್ಕೆಲ್ಲ ಹೆಲ್ಪ್ ಆಯ್ತು ಅನ್ಸುತ್ತೆ. ಸೊ ದಟ್ ವೇ ಇಟ್ ವಾಸ್ ಅಡ್ವಾಂಟೇಜಸ್. ಎಲೆಕ್ಟ್ರಿಕ್ ಕಾರ್ ಇದೆಯಲ್ಲ, ಅದು ಇಟ್ ಪ್ರಿಸೀಡ್ಸ್ ಇಂಟರ್ನಲ್ ಕಂಬಸ್ಟನ್ ಇಂಜಿನ್. ನಾವು ಇಂಟರ್ನಲ್ ಕಂಬಸ್ಟನ್ ಇಂಜಿನ್ ಇವಾಗ ಡೀಸೆಲ್ ಪೆಟ್ರೋಲ್ ಇಂಜಿನ್ ಇದೆಯಲ್ಲ, ಅದು ಇನ್ವೆಂಟ್ ಆಗೋಕ್ಕಿಂತ ಮುಂಚೆನೆ ಎಲೆಕ್ಟ್ರಿಕ್ ಕಾರ್ಗಳನ್ನ ಜನ ದೇವರ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಇಟ್. ಸೊ ಇಟ್ಸ್ ನಾಟ್ ಅ ನ್ಯೂ ಥಿಂಗ್. ಎಲೆಕ್ಟ್ರಿಕ್ ಕಾರ್ಸ್ ಅನ್ನೋದು ಹೊಸದೇನಲ್ಲ. ಆದ್ರೆ ಟೆಕ್ನಾಲಜಿ ಆ ಲೆವೆಲ್ಗೆ ಇರಲಿಲ್ಲ. ಅಂಡ್ ಯಾರು ದೇರ್ ವರ್ ಸಮ್ ಪೀಪಲ್ ಹೂ ಆರ್ ಟ್ರೈಯಿಂಗ್, ಹಾಬಿಯಿಸ್ಟ್ಗಳು, ಅವರು ಸೋಲಾರ್ ಪ್ಯಾನಲ್ಸ್ ಹಾಕ್ಬಿಟ್ಟು ಆ ಥರ ಎಲ್ಲ ಟ್ರೈ ಮಾಡ್ತಾ ಇದ್ರು. ಬಟ್ ಕಮರ್ಷಿಯಲ್ ಲೆವೆಲ್ಗೆ ಯಾರು ಕಾರ್ ಬಿಲ್ಡ್ ಮಾಡೋಕೆ ಟ್ರೈ ಮಾಡಿರಲಿಲ್ಲ. ಆಲ್ ಎಲೆಕ್ಟ್ರಿಕ್ ಅಂತೂ ಯಾರ ತಲೆನಲ್ಲೂ ಇರಲಿಲ್ಲ, ಯಾರು ಸೀರಿಯಸ್ ಆಗಿ ಕನ್ಸಿಡರೇ ಮಾಡಿರಲಿಲ್ಲ. ಎಲ್ಲ ಈ ರೇವಾ ಅಂತ ಇಂಡಿಯಾದಲ್ಲಿ ಇತ್ತಲ್ಲ, ಆ ಥರ ಸಣ್ಣ ಸಣ್ಣ ಕಾರ್ಗಳು ಡೆಲಿವರಿ, ಈಗ ಸಿಟಿನಲ್ಲಿ ಪೋಸ್ಟಲ್ ವರ್ಕರ್ಗಳು ಓಡಾಡುವಂಥದ್ದು, ಆಮೇಲೆ ಗಾಲ್ಫ್ ಕಾರ್ಟ್ ಬಗ್ಗಿಗಳು, ಏರ್ಪೋರ್ಟಲ್ಲಿ ಕಾರ್ಟ್ಗಳು ಇರುತ್ತಲ್ಲ, ಆ ಥರದ್ದಷ್ಟೇ ಎಲೆಕ್ಟ್ರಿಕ್ ಇದರಲ್ಲಿ ವರ್ಕ್ ಆಗ್ತಾ ಇದ್ದಿದ್ದು. ಯಾಕಂದ್ರೆ ಇಂಡೋರ್ಸ್ ನೀವು ಹೊಗೆ ಬರುವಂಥದ್ದು ಏನು ಇಟ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ಅಲ್ಲೆಲ್ಲ ಆ ಥರ ಇದ್ದಿದ್ದು. ಬಟ್ ಇವು ಟೆಸ್ಲಾದಲ್ಲಿ ಫಸ್ಟ್ ದೇ ಸೀರಿಯಸ್ಲಿ ಕನ್ಸಿಡರ್ಡ್ ಮೇಕಿಂಗ್ ದಿಸ್ ಮೇನ್ ಸ್ಟ್ರೀಮ್ ಕಾರ್. ಅದು ಮುಂಚೆನೆ ಹೇಳಿದ್ವಲ್ಲ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ಕಷ್ಟ ಅಂತ. ಆ್ಯಂಡ್ ದಿಸ್ ವಾಸ್ ಅಡಿಷನಲಿ ಇಟ್ಸ್ ಯೂಸಿಂಗ್ ಕಂಪ್ಲೀಟ್ಲಿ ಅನ್ಪ್ರೂವನ್ ಟೆಕ್ನಾಲಜಿ. ಯಾಕಂದ್ರೆ ಇಂಟರ್ನಲ್ ಕಂಬಸ್ಷನ್ ಇಂಜಿನ್ ಇಲ್ದೇನೆ ನಾನು ಕಾರ್ ಮಾಡ್ತೀನಿ ಅನ್ನೋದು, ಇದೊಂಥರ ಸಿಮೆಂಟ್ ಇಲ್ದೇನೆ ಮನೆ ಕಟ್ತೀನಿ ಅಂತ ಯಾರಾದರೂ ಹೇಳ್ದಂಗೆ ಆ ಮಟ್ಟಿಗಿಂತ ರೆವಲ್ಯೂಷನ್. ಆ್ಯಂಡ್ ಇನ್ನೊಂದು ಡಿಫ್ರೆನ್ಸ್ ಏನು ಅಂದರೆ, ದೇ ಸ್ಟಾರ್ಟೆಡ್ ಬಿಲ್ಡಿಂಗ್ ಎವ್ರಿಥಿಂಗ್ ಇನ್ ಹೌಸ್. ಅದು ಯಾಕೆ ಅನ್ನೋದಕ್ಕೂ ಅವ್ರದ್ದು ಎಕ್ಸಾಂಪಲ್ಸ್ ಇದೆ. ಒಂದ್ಸತಿ ಥೈಲ್ಯಾಂಡ್ ಅಲ್ಲಿ ಯಾವುದೋ ಫ್ಯಾಕ್ಟ್ರಿ ಬ್ಯಾಟ್ರಿ ಮಾಡೋದಕ್ಕೆ ಅಂತ ಒಂದು ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಗೋಡೆಗಳೇ ಇರಲ್ವಂತೆ ಫ್ಯಾಕ್ಟ್ರಿಗೆ, ಬರೀ ಕಾಂಕ್ರೀಟ್ ನೆಲ, ಆಮೇಲೆ ರೂಫ್ ಟಾಪ್ ಇರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಅಷ್ಟೊಂದು ಹೀಟು
ಅವ್ರು ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗೋಡೆನೇ ಇಟ್ಟಿರಲ್ಲ ಯಾವ ಫ್ಯಾಕ್ಟ್ರಿಗಳಿಗೂ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಅಲ್ಲಿ ಅದನ್ನ ಬಿಲ್ಡ್ ಮಾಡಿ ಇಲ್ಲಿ ತಂದು ಅಸೆಂಬಲ್ ಮಾಡೋದು ಅದೆಲ್ಲ ನೋಡ್ಬಿಟ್ಟು ದೇ ರಿಯಲೈಸ್ ಇದನ್ನ ನಾವು ಕಂಪ್ಲೀಟ್ ಸ್ಟ್ಯಾಕು ನಾವು ಇನ್ಹೌಸ್ ಮಾಡಬೇಕು ಅಂತ. ಅದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ 1925 was the last time there was a successful car company that came out from America. Chrysler was the last company. ಬೇರೆ ಯಾವ ಅಮೆರಿಕನ್ ಸಕ್ಸಸ್ಫುಲ್ ಕಾರ್ ಕಂಪ್ನಿನೂ ಆಮೇಲೆ ಎಸ್ಟಾಬ್ಲಿಷ್ ಆಗಿಲ್ಲ. Tesla was the first company. And they started building everything in house where like ಇವಾಗ ಮೇಡ್ ಇನ್ ಚೈನಾ ಅಲ್ಲದೆ ಇರೋಂಥ ಗೂಡ್ಸ್ನ ಹುಡ್ಕೋದೇ ಕಷ್ಟ. ಅಂಥ ಟೈಮಲ್ಲಿ ಹಿ ಚೋಸ್ ಟು ಬಿಲ್ಡ್ ಟೆಸ್ಲಾ ಇನ್ US. ಆಕ್ಚುಲಿ ಒಂದು ತರ ತಗೊಂಡ್ರೆ ಇವತ್ತು ಎಷ್ಟೊಂದು ನಾವು ಐ ಥಿಂಕ್ ಕೋವಿಡ್ ಎಪಿಸೋಡ್ ಮಾತಾಡ್ತಾ ಇದ್ವಿ ಅಲ್ವಾ, ಲೈಕ್ ಈಗ ಮುಂದೆ ಎಲ್ಲ ಲೋಕಲ್ ಜಾಬ್ಸ್ ಹೋದ್ರೆ ಶುಡ್ ವಿ ಗೋ ಫಾರ್ ಅ ಚೀಪರ್ ಆಲ್ಟರ್ನೇಟಿವ್ ದಟ್ ಪುಷಸ್ ಜಾಬ್ ಔಟ್ಸೈಡ್ ಅಥವಾ ಲೋಕಲ್ ಇದು ಮಾಡ್ಬೇಕಂತ. ಸೊ ಪ್ರಾಬ್ಲಿ ಇಲ್ಲಿ ಇಟ್ ಮೇಕ್ಸ್ ಅ ಸ್ಟ್ರಾಂಗರ್ ಕೇಸ್ ವೇರ್ ನಾವು ಲೋಕಲಿನೇ ಮಾಡಿಕೊಂಡು ಯು ಕ್ಯಾನ್ ಆಲ್ಸೋ ಮೇಕ್ ಇಟ್ ಎಫೆಕ್ಟಿವ್ಲಿ ಆ್ಯಂಡ್ ಚೀಪರ್ ಮಾತ್ರ. ಸೊ ಇನ್ ಅ ವೇ revolutionary product. First of all, it's not a run of the mill car. New revolutionary product built in America by American workers, full stack. ಆಮೇಲೆ ಇಟ್ಸ್ ಪ್ರಾಫಿಟಬಲ್. ಇದೇನು ಗೌರ್ಮೆಂಟ್ ಸುಮ್ಮನೆ ಸಬ್ಸಿಡಿ ಕೊಟ್ಬಿಟ್ಟು ನಮ್ಮ ದೇಶದಲ್ಲೂ ಸ್ವದೇಶಿ ನಮ್ಮ ದೇಶದ ಏನದು ಬ್ರ್ಯಾಂಡ್ ಆತ್ಮನಿರ್ಭರ್ ಆಗ್ಬೇಕು ಅನ್ನೋದು. ಸ್ವೀಡನ್ ಹೋಗ್ಬಿಟ್ಟು ಆತ್ಮನಿರ್ಭರ ಮಾತ್ಬಿಟ್ರೆ ಕನ್ನಡದಲ್ಲಿ ಹೇಳಿದ್ರೆ ನೆನಪಿರುತ್ತೆ, ಹಿಂಗ್ ಸಂಸ್ಕೃತ ಪದಗಳನ್ನ ಹಾಕಿ ಅಥವಾ ಹಿಂದಿ ಪದ ಹಾಕಿದ್ರೆ ಹೆಂಗ್ ನೆನಪಿರುತ್ತೆ. ಸೊ ಆ ತರ ಬಿಲ್ಡ್ ಮಾಡಿದ್ದು, ದಟ್ ವಾಸ್ ದ ಸ್ಪೆಷಾಲಿಟಿ. ಅಂಡ್ ಏನು ಜೀನಿಯಸ್ ಅಂದ್ರೆ ಟೆಸ್ಲಾದು, ದೇ ನೆವರ್ ಬಿಲ್ಟ್ ಇಟ್ ಆಸ್ ಅ ಅಂಡ್ ಮಾರ್ಕೆಟೆಡ್ ಇಟ್ ಆಸ್ ಅ ಕಾರ್. ಇಟ್ ವಾಸ್ ಮಾರ್ಕೆಟೆಡ್ ಆಸ್ ಅ ಗ್ಯಾಜೆಟ್. ಸೊ ಒಂದು ಐಫೋನ್ನ ಹೆಂಗ್ ಮಾರ್ಕೆಟ್ ಮಾಡಿದ್ರು ಆಪಲ್, ಟೆಸ್ಲಾ ಮಾರ್ಕೆಟೆಡ್ ಇಟ್ಸ್ ಕಾರ್ ಅಂಡ್ ಇಟ್ ಈವನ್ ಬಿಲ್ಟ್ ದ ಕಾರ್ ಆಸ್ ಎ ಗ್ಯಾಜೆಟ್. ವಾಸಕ್ಕೆ ಹೇಳಿದ್ರಲ್ಲ, ಏನಾದ್ರೂ ಒಂದು ಗ್ಲಿಚ್ ಇದ್ರೆ ಬೇರೆ ಕಂಪನಿ ಕಾರ್ನ ಶೋರೂಮಿಗೆ ವಾಪಸ್ ತಗೊಂಡು ಹೋಗಿ ಅವ್ರು ಅದನ್ನ ಫಿಕ್ಸ್ ಮಾಡಿ ಕಳಿಸ್ಬೇಕು. ಇಲ್ಲಿ ಇಟ್ ಕ್ಯಾನ್ ಬಿ ಫಿಕ್ಸ್ಡ್ ಇನ್ ಅ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಹಾರ್ಡ್ವೇರ್ ಇಂಟಿಗ್ರೇಷನ್ ಹಿ ಟುಕ್ ಇಟ್ ಟು ನೆಕ್ಸ್ಟ್ ಲೆವೆಲ್. ಬಿಟ್ಸ್ ಮತ್ತೆ ಆಟಮ್ಸ್ ಅಂತ ಕರೀತಾರೆ ನಮ್ಮ ಇದರಲ್ಲಿ. ಫಿಸಿಕಲ್ ವರ್ಲ್ಡ್ ಮತ್ತೆ ಸಾಫ್ಟ್ವೇರ್ ವರ್ಲ್ಡ್ ಮರ್ಜ್ ಆದ್ರೆ ದಟ್ಸ್ ದ ಮಿರಾಕಲ್ ದಟ್ ಕಮ್ಸ್ ಅಪ್. ಅಂಡ್ ಟೆಸ್ಲಾ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಸೊ ಇದು ಎಕ್ಸಾಕ್ಟ್ಲಿ ಹಂಗೆ ಆಯ್ತು. ಈಗ ಐಫೋನ್ ಬರೋಕ್ಕಿಂತ ಮುಂಚೆ ಸ್ಯಾಮ್ಸಂಗ್ ಇತ್ತು, HTC ಇತ್ತು, ದೇವರ್ ಲೈಕ್ ಲೀಡರ್ಸ್. ಆಮೇಲೆ ಬ್ಲ್ಯಾಕ್ಬೆರಿ ಇತ್ತು. ಬ್ಲ್ಯಾಕ್ಬೆರಿ ವಾಸ್ ದ ಬಿಗ್ಗೆಸ್ಟ್ ಕಂಪನಿ. ನೋಕಿಯಾ, ಲೈಕ್ ಇಡೀ ಪ್ರಪಂಚದಲ್ಲೆಲ್ಲ ನೋಕಿಯಾ ಫೋನ್ಗಳಿತ್ತು. ಆಮೇಲೆ ಐಫೋನ್ ಬಂತು. ಮೊದಲನೇ ಫಸ್ಟ್ ವರ್ಷನ್ ಆಫ್ ಐಫೋನ್ ಅದೇನು ಸ್ಪೆಕ್ಟ್ಯಾಕ್ಯುಲರ್ ಆಗಿರ್ಲಿಲ್ಲ. ಇಟ್ ವಾಸ್ ಜಸ್ಟ್ ಓಕೆ, ಬಟ್ ಇಟ್ ಬ್ಲೂ ಎವ್ರಿಥಿಂಗ್ ಔಟ್ ಆಫ್ ವಾಟರ್. ಸ್ಯಾಮ್ಸಂಗ್ HTCಗೆ ಅವ್ರ ಕೈಯಲ್ಲಿ ಐಫೋನ್ ಬಂದು 8-10 ವರ್ಷ ಆಗೋವರೆಗೂ ಅವ್ರದೇ ಫೋನ್ ಬಿಲ್ಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಇಟ್ ವಾಸ್ ಅಷ್ಟು ಅಡ್ವಾನ್ಸ್ಡ್ ಆಗಿತ್ತು. ಲೈಕ್ ದೇ ವರ್ ಕಂಪ್ಲೀಟ್ಲಿ ಟೇಕನ್ ಬೈ ಸರ್ಪ್ರೈಸ್. ನೋಕಿಯಾ, ಬ್ಲ್ಯಾಕ್ಬೆರಿ, ದೇ ವರ್ ಲೈಕ್ ಡೆಮಾಲಿಶ್ಡ್. ಹಾಗೇನೆ ಈಗ ಟೆಸ್ಲಾ ಬಂತು. ಲೈಕ್ ಹೋಲ್ ಕಾರ್ ಈಸ್ ಎಲೆಕ್ಟ್ರಿಕ್ ಕಾರ್, 100% ಎಲೆಕ್ಟ್ರಿಕ್. ಇಟ್ಸ್ ನಾಟ್ ಹೈಬ್ರಿಡ್. ಅದರೊಳಗಡೆ ಇಂಟರ್ನಲ್ ಕಂಬಸ್ಟನ್ ಇಂಜಿನ್ ಇಲ್ಲ. There are no sparks, no combustion taking place. It's pure electric motor. So adu it's powered by battery. ಆಮೇಲೆ ಅದರಲ್ಲಿ ಏನು ಮೂವಿಂಗ್ ಪಾರ್ಟ್ಸ್ ಇಲ್ಲ. ಆಯಿಲ್ ಚೇಂಜ್ ಮಾಡಬೇಕು, ಸ್ಪಾರ್ಕ್ ಪ್ಲಗ್ ಹೋಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅನ್ನೋ ಏನು ಮೂವಿಂಗ್ ಪಾರ್ಟ್ಸ್ ಇಲ್ಲ. ಸೊ ದೇರ್ ಇಸ್ ವೆರಿ ಲೆಸ್ ಮೇಂಟೆನೆನ್ಸ್. ಈ ಶೋರೂಮ್ಗಳದ್ದು ಬಿಸ್ನೆಸ್ ಮಾಡೆಲ್ ಏನು ಅಂದರೆ, ಫಸ್ಟು ಕಾರ್ನ ಮಾರ್ತಾರೆ, ಆಮೇಲೆ ನಿಮಗೆ ಇಷ್ಟು ಕಿಲೋಮೀಟರ್ ಆದರೆ ಆಯಿಲ್ ಚೇಂಜ್ ಮಾಡ್ಸೋಕೆ ಬನ್ನಿ, ಸರ್ವಿಸಿಗೆ ಬನ್ನಿ ಅಂತ ಹೇಳ್ತಾರೆ. ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದ ವೆಹಿಕಲ್ ಬ್ಯಾಕ್ ಫಾರ್ ಸರ್ವಿಸ್. ಅಲ್ಲಿ ಶೋರೂಮಲ್ಲಿ ದೇ ವಿಲ್ ಚಾರ್ಜ್ ಯು ಮೋರ್ ದೆನ್ ಅದರ್ ಮೆಕ್ಯಾನಿಕ್. ಅದು ಅವ್ರದ್ದು ಬಿಸ್ನೆಸ್ ಮಾಡಲು. ಟೆಸ್ಲಾ ವಾಂಟೆಡ್ ಟು ಹ್ಯಾವ್ ಝೀರೋ ಮೇಂಟೆನೆನ್ಸ್. ಇವಾಗ ಒಂದು ಐಫೋನ್ ತಗೊಂಡ್ರೆ ಎಷ್ಟು ಸತಿ ಹೋಗ್ತೀರಾ ನೀವು ರಿಪೇರಿ ಮಾಡಿಸೋದಕ್ಕೆ? ಲೈಕ್ ಯಾವಾಗೋ ಒಂದ್ಸತಿ ಕೆಟ್ಟೋದಾಗ. ಆ್ಯಂಡ್ ದೇ ವಿಲ್ ಜಸ್ಟ್ ಟೇಕ್ ಇಟ್ ಆ್ಯಂಡ್ ವಾರಂಟಿ ಇದ್ರೆ they will replace it for free. ಸೊ ಆ ಮಾಡೆಲ್ನ ಅಡಾಪ್ಟ್ ಮಾಡಿದ್ರು, ವಿಚ್ ವಾಸ್ ವೆರಿ ನ್ಯೂ. ಯಾವ ಕಾರ್ ಮ್ಯಾನುಫ್ಯಾಕ್ಚರರ್ಸ್ದು ಆ ಮಾಡೆಲ್ ಇರಲಿಲ್ಲ, ವಿಚ್ ವಾಸ್ ವೆರಿ ನ್ಯೂ.
ಅಂಡ್ ಯಾಕೆ ಜನ ಈ ಒಂದು ದ ಇನಿಷಿಯಲ್ ಮಾಡೆಲ್ಸ್, ಇವಾಗ ಮೊದಲು ರೋಡ್ ಸ್ಟರ್ಗಳು ಬಂದಾಗ ಎಷ್ಟೊಂದು ಮೆಕ್ಯಾನಿಕಲ್ ಪ್ರಾಬ್ಲಮ್ಸ್ ಇತ್ತು, ಪೀಪಲ್ ಟಾಲರೇಟೆಡ್ ಇಟ್. ಯಾಕೆ ಅಂದ್ರೆ ಸಿಲಿಕಾನ್ ವ್ಯಾಲಿನಲ್ಲಿ ಆಮೇಲೆ ಟೆಕ್ನಾಲಜಿನಲ್ಲಿ ಅದೊಂದು ಕಲ್ಚರ್ ಇದೆ. ಮೊದಲನೇ ವರ್ಷನ್ ಬಂದಾಗ ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿರೋರು ಮಾತ್ರ ಅಡಾಪ್ಟ್ ಮಾಡ್ಕೊಳ್ತಾರೆ. ಇಟ್ ವಿಲ್ ಬಿ ಕಾಸ್ಟ್ಲಿ. ಫಸ್ಟ್ ಥಿಂಗ್ ಇಸ್ ಇಟ್ ವಿಲ್ ಬಿ ಕಾಸ್ಟ್ಲಿ. ಇವಾಗ ಸ್ಯಾಮ್ಸಂಗ್ ಫೋಲ್ಡ್ ಫೋನ್ಸ್ ಬಂದಿದೆ, ನೀವು ಸ್ಕ್ರೀನ್ ನ ಫೋಲ್ಡ್ ಮಾಡ್ಬೋದು, ಆ ಥರದ್ದು ಫೋನ್ ಇದೆ. ಅದು $2,000. ಅದು ಇಂಟೆನ್ಷನಲ್ಲೇ ಅಷ್ಟು ಕಾಸ್ಟ್ಲಿ ಇರುತ್ತೆ, ಯಾಕಂದ್ರೆ ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಇಟ್ ವಿಲ್ ನಾಟ್ ಬಿ ಮಾಸ್ ಮ್ಯಾನುಫ್ಯಾಕ್ಚರ್ ಮಾಡಿರಲ್ಲ, ಅದ್ರಲ್ಲಿ ಡಿಫೆಕ್ಟ್ಸ್ ಇರುತ್ತೆ. ಬಟ್ ಟ್ರೈ ಮಾಡಬೇಕು ಅನ್ನೋರು ದೇ ವಿಲ್ ಬಿ ವಿಲ್ಲಿಂಗ್ ಟು ಪೇ. ಆಮೇಲೆ ಅದು ಸ್ಟೇಟಸ್ ಸಿಂಬಲ್. ಆ ಒಂದು ಗ್ರೂಪಲ್ಲಿ ಟ್ರೈಯಿಂಗ್ ನ್ಯೂ ಗ್ಯಾಜೆಟ್ ಇಸ್ ಅ ಸ್ಟೇಟಸ್ ಸಿಂಬಲ್. ಬಟ್ ಟೆಸ್ಲಾದಲ್ಲಿ ಏನು ಅಂದ್ರೆ ಪೀಪಲ್ ಟ್ರಸ್ಟೆಡ್ ದೆಮ್ ವಿತ್ ದೇರ್ ಲೈವ್ಸ್. ಒಂದು ಕಾರ್ ಒಳಗಡೆ ಕೂತಿದ್ದೀರಾ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಪ್ಲೇಯಿಂಗ್ ವಿತ್ ಎ ಗ್ಯಾಜೆಟ್, ಯು ಆರ್ ಟ್ರಸ್ಟಿಂಗ್ ಇಟ್ ವಿತ್ ಯುವರ್ ಲೈಫ್. ಸೊ ಅಷ್ಟು ಆಗಿ ಅಂಡ್ ದೆನ್ ದ ಕಾರ್ ಇಟ್ ಸೆಲ್ಫ್ ಇದೆಯಲ್ಲ, ಅದು ನಾನು ನನ್ನ ಕಲೀಗ್ಸು ಒಂದಿಬ್ರು ಟೆಸ್ಲಾ ಪರ್ಚೇಸ್ ಮಾಡಿದ್ದಾರೆ ಇಲ್ಲಿರೋರು. ಇಂಡಿಯಾದಲ್ಲಿ ಸಿಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲಿರೋರು ತಗೊಂಡಿದ್ದಾರೆ ಅಂಡ್ ಯು ಕ್ಯಾನ್ ಸಿ ದೇರ್ ಫೇಸ್. ಇವಾಗ ಆಪಲ್ ಮುಂಚೆ ಐಫೋನ್ ಇಟ್ಕೊಂಡವರು ಮುಖದಲ್ಲಿ ಅದೊಂದು ಇರುತ್ತಲ್ಲ ಪ್ಯಾಷನ್, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾಕೆ ಇದು ಸೋ ಸ್ಪೆಷಲ್ ಡಿವೈಸ್ ಅಂತ. ಐಫೋನ್ ಇಟ್ಕೊಂಡವರು, ವೇಗನ್ ಮಾಡೋರು, ಅವ್ರ ಮುಖದಲ್ಲಿ ಮತ್ತು ಅವ್ರ ಮಾತಿನಲ್ಲಿ ಆ 2 ಸೆಂಟೆನ್ಸ್ ಬಂದೇ ಬರುತ್ತೆ. ಐಫೋನ್, ಓ ಯುನೋ ಮೈ ಐಫೋನ್ ಚಾರ್ಜ್ ಆಗೋಗಿದೆ ಗುರು ಅನ್ನಲ್ಲ. ಐಫೋನ್ ಹ್ಯಾಸ್ ವಾಟ್ ಇಸ್ ಗ್ರೇಟ್ ಅಬೌಟ್ ಆಪಲ್ ಅಂತ ಶುರು ಮಾಡ್ತಾರಲ್ಲ ಕಾನ್ವರ್ಸೇಷನ್ಸ್. ಹಂಗೆ ಟೆಸ್ಲಾದಲ್ಲಿ ಆ ತರದ್ದು ಸಿಕ್ಕಾಪಟ್ಟೆ ಫೀಚರ್ಸ್ ಇದಾವೆ ಗೊತ್ತಿಲ್ಲದೆ ಇರೋರಿಗೆ. ಏನು ಅಂದ್ರೆ ಒಂದೆರಡು ಎಕ್ಸಾಂಪಲ್ಸ್. ಈ ಕಾರ್ ಹ್ಯಾಂಡಲ್ ಇರುತ್ತಲ್ಲ, ಕಾರ್ ಡೋರ್ ಓಪನ್ ಮಾಡೋ ಹ್ಯಾಂಡಲ್, ಬೇರೆ ಎಲ್ಲ ಕಾರ್ಗಳಲ್ಲೂ ನಿಮಗೆ ಅದೊಂದು ಹಿಂಗ್ ಹಿಡಿದ್ಬಿಟ್ಟು ಎಳೆದು ಓಪನ್ ಮಾಡೋ ತರ ಇರುತ್ತೆ ಮೆಕ್ಯಾನಿಕಲ್. ಟೆಸ್ಲಾದಲ್ಲಿ ನೀವು ಹೋಗಿ ನೋಡಿದ್ರೆ ನಿಮಗೆಲ್ಲೂ ಆ ಹ್ಯಾಂಡಲ್ ಕಾಣಲ್ಲ. ಲೈಕ್ ದ ಕಾರ್ ವಿಲ್ ಬಿ ವೆರಿ ಫ್ಲಾಟ್. ಯಾಕೆ ಅಂತಂದ್ರೆ ಅವರು ಅದೊಂದು ಅಡ್ವಾನ್ಸ್ಡ್ ಮೆಕ್ಯಾನಿಕಲ್ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಏನು ಅಂದ್ರೆ ಅವ್ನ ಡ್ರೈವರ್ ಹತ್ರ ಬಂದಾಗ ಅಷ್ಟೇ ಆ ನಾಬ್ ಮುಂದಕ್ಕೆ ಬರುತ್ತೆ ಟು ಓಪನ್ ದ ಡೋರ್. ಸೊ ಆ ತರದ್ದು ವೆರಿ ಸ್ಪೆಷಲ್ ಥಿಂಗ್ಸ್ ವಿಚ್ ಆರ್ ಯುನಿಕ್ ಟು ಟೆಸ್ಲಾ. ಆಮೇಲೆ ಬೇರೆ ಬೇರೆ ಎಲ್ಲ ಕಾರ್ಗಳಲ್ಲಿ ಸ್ಪೀಡೋಮೀಟರ್ ಇರುತ್ತೆ, ಬೇರೆ ಬೇರೆ ಡಯಲ್ಸ್ ಇರುತ್ತೆ, ಡ್ಯಾಶ್ ಬೋರ್ಡ್ ಇರುತ್ತೆ, ರೇಡಿಯೋ ಅದು ಇದು ಎಲ್ಲ ಇರುತ್ತೆ. ಟೆಸ್ಲಾದಲ್ಲಿ ಅದೆಲ್ಲ ಏನೂ ಇರಲ್ಲ. ನಿಮಗೆ 17 ಇಂಚಿಂದು ಒಂದು ಸ್ಕ್ರೀನ್ ಇರುತ್ತೆ, ದಟ್ ಈಸ್ ದ ಮಿಷನ್ ಕಂಟ್ರೋಲ್. ಲೈಕ್ ಎಲ್ಲ ಕಂಟ್ರೋಲ್ಸು ಆ ಟಚ್ ಸ್ಕ್ರೀನ್ ಅಲ್ಲಿ ಇರುತ್ತೆ. ಅಂಡ್ ಟೆಸ್ಲಾ ಬಿಲ್ಟ್ ದಟ್ ಸ್ಕ್ರೀನ್ ಈವನ್ ಬಿಫೋರ್ ದೇರ್ ವಾಸ್ ಐಪ್ಯಾಡ್. ಆಪಲ್ ದ ಐಪ್ಯಾಡ್ ಬರೋಕ್ಕಿಂತ ಮುಂಚೆನೆ ಆ ಥರದೊಂದು ಕೆಪಾಸಿಟಿವ್ ಟಚ್ ಸ್ಕ್ರೀನ್ ನ ದೇ ಬಿಲ್ಟ್ ಫ್ರಮ್ ಸ್ಕ್ರಾಚ್. ಬಿಲ್ಟ್ ಫ್ರಮ್ ಸ್ಕ್ರಾಚ್ ಅಂದ್ರೆ like they went to Asian suppliers, they made them build it. So ಆ ಥರದ್ದು ಅದು ದಟ್ ವಾಸ್ ಯುನೀಕ್ ಥಿಂಗ್. ಆಮೇಲೆ ಮೋಟರ್ ಇದೆಯಲ್ಲ, ಅದ್ರ ಬಗ್ಗೆ ಅರ್ಧ ಗಂಟೆ ಕುತ್ಕೊಂಡು ಮಾತಾಡ್ತಾರೆ ಕಾರ್ ಇರೋಂಥವ್ರು, ಎಷ್ಟು ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಸಿಗುತ್ತೆ ಅಂತ. ಆಕ್ಚುಲಿ ಅವರು ಫಸ್ಟ್ ಬಿಲ್ಡ್ ಮಾಡಿದ ಕಾರು ಇಟ್ ವಾಸ್ ನಾಟ್ ಎ ಕಮರ್ಷಿಯಲ್ ಮಾಸ್ ಪ್ರೊಡಕ್ಷನ್ ಕಾರ್ ಅಲ್ಲ. ದೇ ಬಿಲ್ಟ್ ಎ ಸ್ಪೋರ್ಟ್ಸ್ ಕಾರ್, ರೋಡ್ ಸ್ಟರ್ ಅಂತ ಅದ್ರ ಹೆಸರು. ಅದು ಇಟ್ ವಾಸ್ ಪ್ಯೂರ್ಲಿ ರೇಸಿಂಗ್ ಸ್ಪೋರ್ಟ್ಸ್ ಕಾರ್. ಈಗ ಫೆರಾರಿ ಆಮೇಲೆ ಪೋರ್ಷಾ ತಗೊಳ್ತಾರಲ್ಲ ಜನ, ಆ ಥರದ ಕಾರ್ ಅದು. ಯಾಕೆ ಅಂದ್ರೆ ಅದಕ್ಕೆ ಲಾಜಿಕ್ ಇತ್ತು. ಏನು, ಕಾರು ಲೈಟ್ ಆಗಿರ್ಬೇಕು, ಯಾಕಂದ್ರೆ ವೆಯ್ಟ್ ಜಾಸ್ತಿ ಆದ್ರೆ ಕ್ಯಾರಿ ಮಾಡೋದಕ್ಕೆ ಜಾಸ್ತಿ ಬ್ಯಾಟ್ರಿ ಪವರ್ ಬೇಕಾಗುತ್ತೆ, ಅದು ಸಸ್ಟೈನ್ ಮಾಡಕ್ ಆಗಲ್ಲ ಅಂತ. ಸೊ ದೊಡ್ಡ ದೊಡ್ಡ ಕಾರು SUV ಆಮೇಲೆ ಮಿನಿ ಟ್ರಕ್ ಬಿಲ್ಡ್ ಮಾಡೋದೆಲ್ಲ ಔಟ್ ಆಫ್ ದ ಕ್ವಶನ್ ಅಂತ. ಆಮೇಲೆ ಅವರಿಗೆ ಸ್ಪೀಡ್ ಇದೆಯಲ್ಲ, ಇವಾಗ ರೇಸ್ ಕಾರ್ಗಳಲ್ಲಿ ದೊಡ್ಡ ಫ್ಯೂಯಲ್ ಟ್ಯಾಂಕ್ ಇರಲ್ಲ, ಯಾಕಂದ್ರೆ ಲೈಟ್ ಆಗಿದ್ದಷ್ಟು ಫಾಸ್ಟ್ ಆಗಿ ಹೋಗುತ್ತೆ. ಸೊ ಹಂಗಾಗಿ ಎಂತ ಫೆರಾರಿ ಆದ್ರೂ ಅದು ಒಂದು 50-100 ಕಿಲೋಮೀಟರ್ ಹೋಗುತ್ತೆ. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅಷ್ಟು ಹೋಗುತ್ತೆ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ನೀವು ಅದನ್ನ ಧರ್ಮಸ್ಥಳಕ್ಕೆ ಮಂತ್ರಾಲಯಕ್ಕೆಲ್ಲ ಹೋಗೋದಕ್ಕೆ ಯೂಸ್ ಮಾಡಕ್ ಆಗಲ್ಲ, ಬರೀ ರೇಸ್ ಟ್ರ್ಯಾಕ್ ಅಲ್ಲಿ ಇರುತ್ತೆ. ಆಮೇಲೆ ಸ್ಪೀಡ್ 0 to 60 ಸೆಕೆಂಡ್ ಅನ್ನೋದು ಒಂದು ಮೆಟ್ರಿಕ್, ಎಲ್ಲ ಕಾರ್ನು ಅದೇ ಇದ್ರಲ್ಲಿ ಮೆಜರ್ ಮಾಡ್ತಾರೆ. ಸೊ ಅದು 4 ಸೆಕೆಂಡ್ ಅಲ್ಲಿ, ಅದು ರೇಸ್ ಕಾರ್ ಲೆವೆಲ್ ಸ್ಪೀಡ್. ಅದು ವೆರಿ ಈಸಿ ಟು ಡೂ. ಈಸಿ ಅಂದ್ರೆ ರಿಲೇಟಿವ್ಲಿ, ಯಾಕಂದ್ರೆ ಇಟ್ಸ್ ಎ ಎಲೆಕ್ಟ್ರಿಕ್ ಮೋಟರ್, ಅದಕ್ಕೆ ಕಂಬಸ್ಟನ್ ಇಂಜಿನ್, ಗೇರ್ಗಳು ಚೇಂಜ್ ಆಗಿ ಹೋಗ್ಬೇಕಿಲ್ಲ. ಇದು ನಿಮ್ದು ಹಿಟ್ಟಿನ ಗಿರಣಿ
ಮೋಟ್ರ್ ಇದೆ ಅಲ್ಲ, ಆ ಥರದ ಮೋಟ್ರು. ಆಮೇಲೆ ಎಲ್ಲ ಕಂಟ್ರೋಲ್ಸು ಸಾಫ್ಟ್ವೇರ್, ಅಂದರೆ ಎಲ್ಲ ಆಕ್ಚುಯೇಟರ್ಸು, ಮೆಕ್ಯಾನಿಕಲ್ ಥಿಂಗ್ಸು ಸಾಫ್ಟ್ವೇರಿಂದ ಕಂಟ್ರೋಲ್ ಮಾಡ್ತಾರೆ. ನಿಮಗೆ ಇವಾಗ ವೈಪರ್ ಸ್ಪೀಡು ಕರೆಕ್ಟ್ ಇಲ್ಲ ಅಂತಂದರೆ ಕಾರಲ್ಲಿ, ವಾಸಕ್ಕೆ ಹೇಳ್ದಂಗೆನೆ ಅದನ್ನ ರಿಪೋರ್ಟ್ ಮಾಡಿದ್ರೆ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮಂಥವ್ರು ಬಗ್ ಫಿಕ್ಸ್ ಮಾಡ್ತೀವಿ, ಅದು ಅಪ್ಡೇಟ್ ಬರುತ್ತೆ ರಾತ್ರಿ ನಿಮಗೆ. ನೀವು ಫೋನ್ ಚಾರ್ಜಿಗೆ ಹಾಕ್ದಾಗ ಹೆಂಗೆ ಫೋನ್ ಅಪ್ಡೇಟ್ ಆಗುತ್ತೆ ಆ್ಯಪ್ಗಳೆಲ್ಲ, ಆ ಥರ ನಿಮ್ಮ ಕಾರ್ ಅಪ್ಡೇಟ್ ಆಗುತ್ತೆ, ನೆಕ್ಸ್ಟ್ ಡೇ ನಿಮ್ಮ ವೈಪರ್ ಸರಿಯಾಗಿ ಹೋಗುತ್ತೆ. ಆ ಮ್ಯಾಜಿಕ್ ಇದೆಯಲ್ಲ, ಆ ಥರದ ಮ್ಯಾಜಿಕ್ಕು ಅದು ಅಂಥದ್ದು ಒಂದೊಂದಲ್ಲ. ಹಿ ಬಿಲ್ಟ್ ಲೈಕ್ ಹಂಡ್ರೆಡ್ಸ್ ಆಫ್ ಥಿಂಗ್ಸ್ ಇನ್ ಟು ದಟ್ ಕಾರ್. ಅದಕ್ಕೋಸ್ಕರ ಪೀಪಲ್ ಲವ್ ಇಟ್ ಲೈಕ್ ರಿಲಿಜನ್. ಕಾರ್ನ ತಗೊಂಡಿರೋರು, ದೇರ್ ಇಸ್ ಲೈಕ್ ಫ್ಯಾನ್ ಕ್ಲಬ್ ಇದೆ, ಟೆಸ್ಲಾ ಫ್ಯಾನ್ ಕ್ಲಬ್ ಆಲ್ ಓವರ್ ದ ವರ್ಲ್ಡ್. ಅವರು ಕಾರ್ಗಳನ್ನ ಇಟ್ಕೊಂಡಿರುವಂತವ್ರು, ದೇ ಸೆಲೆಬ್ರೇಟ್ ಇಟ್. ಇಟ್ಸ್ ಲೈಕ್ ಅಣ್ಣ ಪಂಚರ್ ಆದ್ರೆ ಏನಣ್ಣ ಮಾಡೋದು, ಅದಕ್ಕೂ ಸಾಫ್ಟ್ವೇರ್ ಇಂಜಿನಿಯರ್ ಬಂದು ಗಾಳಿ ತುಂಬಿಸ್ತಾರ, ಹೆಂಗೆ ಕತೆ? ಪಂಚರ್ ಇಲ್ಲ ಅಂಡ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ಪಂಚರ್ ಶಾಪ್ಗೆ ಪಂಚರ್ ಸ್ಪೆಲ್ಲಿಂಗ್ ಏನಿದೆ ಅಂತ. Great. I think it's really awesome to build a great company, and marketing ಅಲ್ಲಿ, ಮ್ಯಾನೇಜ್ಮೆಂಟ್ ಅಲ್ಲಿ ಸುಮಾರು ಜನ ಈ ತರ ಬುಕ್ಸ್ ಬರೆದಿದ್ದಾರೆ, ರಾಶಿ ಪುಸ್ತಕಗಳು ಸಿಗ್ತವೆ. ನಾನ್ ಹೆಂಗೆ ಈ ಕಂಪ್ನಿನ ಮ್ಯಾನೇಜ್ ಮಾಡಿ ಮಾರ್ಕೆಟ್ ಮಾಡಿದೆ, ಹಂಗೆ ಹಿಂಗೆ ಅಂತ. ಬಟ್ ಒಂದು ಔಟ್ ಆಫ್ ದ ವರ್ಲ್ಡ್ ಇನೋವೇಷನ್ ಮಾಡಿ ಟು ಕಂಪ್ಲೀಟ್ಲಿ ಸೆಟ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ಇದು ಆಟೋಮ್ಯಾಟಿಕ್ ಆರ್ಡಿನರಿ ಕಾರ್ ಅಥವಾ ಆರ್ಡಿನರಿ ಎಲೆಕ್ಟ್ರಿಕ್ ಕಾರ್ ಕೂಡ ಅಲ್ಲ. ದಿಸ್ ಹ್ಯಾಸ್ higher safety standards than most of the biggest car companies, right? So that way it is a fabulous country. I mean, car. I think, in a way, ಮತ್ತೆ ಇವಾಗ ಕೂಡ ತುಂಬಾ ವೈಲ್ಡ್ ಆಗಿ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ರಿಯಾಕ್ಟೆಡ್ ಟು ಎಲಾನ್ ಮಸ್ಕ್ ಟೆಸ್ಲಾ. ಹಾಗಾಗಿ ಅವನು ನ್ಯೂಸ್ ಅಲ್ಲಿ ಇದ್ದು ಈಸ್ ಬಿಕಮ್ ದ ಸೆಕೆಂಡ್ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ಬಟ್ ಐ ಥಿಂಕ್ ಸಮ್ವೇರ್ ಸ್ಪೇಸ್ ಎಕ್ಸ್ ಆಗ್ಲಿ ಅಥವಾ ಟೆಸ್ಲಾ ಆಗ್ಲಿ, they have given Americans the belief that yes, we can also make things, right? ಯಾಕಂದ್ರೆ ಸರಿ ಸುಮಾರು ನೀವು 30-40 ವರ್ಷಗಳನ್ನ ಕಂಪೇರ್ ಮಾಡ್ತಾ ಹೋದ್ರೆ, ಅಮೆರಿಕ ಯಾವಾಗ್ಲೂ ಒಂಥರ ಅಸೆಂಬ್ಲಿ ಮತ್ತೆ ಡಿಸೈನ್ ಕಿಂಗ್ಸ್. ಅಂದ್ರೆ ಅವರು ಐಡಿಯಾಸ್ ಯೋಚನೆ ಮಾಡ್ತಾರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇದೆ, ಏನಾದ್ರು ಒಂದು ಒಳ್ಳೆ ಪ್ರಾಡಕ್ಟ್ ಮಾಡ್ತಾರೆ, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಚೈನಾಗೋ ಇಂಡಿಯಾಗೋ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಎಲ್ಲ ಐಟಮ್ಸ್ ತಗೊಂಬಂದು ಫಿಕ್ಸ್ ಮಾಡಿ ಮಾರ್ತಾರೆ. But if you look at Tesla or if you look at SpaceX, complete ಎಲ್ಲ ಐಟಮ್ ಅವರೇ ಮಾಡಿ ಇದ್ ಮಾಡ್ತಾರೆ. ಅಟ್ ಲೀಸ್ಟ್ ಟೆಸ್ಲಾ ದೇ ಔಟ್ಸೋರ್ಸ್ ಸಮ್ ಪಾರ್ಟ್ಸ್, ಬಟ್ ಸ್ಪೇಸ್ ಎಕ್ಸ್ ಅವನು ಚಾಪ್ಟರ್ ಇದೆಯಲ್ಲ, ವೆಲ್ಡಿಂಗ್ ಇಂದ ಹಿಡಿದು ಹೊಸ ಎಕ್ವಿಪ್ಮೆಂಟ್ ಮಾಡಿ ದೇ ಆರ್ ಕಾಂಪಿಟಿಂಗ್ ವಿತ್ ಚೈನಾ. ಐ ಥಿಂಕ್ ಯು ಹ್ಯಾವ್ ಟು ಗಿವ್ ಕ್ರೆಡಿಟ್ ಟು ದ ಹೆಡ್ ಆಫ್ ದ ಕಂಪನಿ ಎಲಾನ್ ಮಸ್ಕ್ ಫಾರ್ ಹೈರಿಂಗ್ ದ ರೈಟ್ ಪೀಪಲ್. ಆ ತರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಏನಿದೆ, they'll be working on the same floor. I think that is also pretty unique. ಹೆಂಗೆ ಅಂದ್ರೆ ಇದು ಇಂಡಿಪೆಂಡೆಂಟ್ ಮಾಡ್ತಾರೆ, ಅದು ಮಾಡ್ತಾರೆ, then we'll assemble. ಅಂದ್ರೆ ಎರಡು ನಮ್ದೇ ಆದ್ರೆ we'll assemble it later ತರ ಅಲ್ಲ. On the same floor there'll be people who will be welding, there'll be people who will be like software engineers. ಅದು ಸ್ಪೆಷಲ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್. ಏನು ಅಂದ್ರೆ ನಮ್ಮಲ್ಲಿ ಓಪನ್ ಆಫೀಸಸ್ ಇದೆ, ಬಟ್ ದೇ ಟೇಕ್ ಇಟ್ ಟು ಅನದರ್ ಎಕ್ಸ್ಟ್ರೀಮ್. ವೈಟ್ ಕಾಲರ್, ಬ್ಲೂ ಕಾಲರ್ ವರ್ಕರ್ಸ್, ದೇ ವರ್ಕ್ ಟುಗೆದರ್. ಸೇಮ್ ಫ್ಲೋರ್ ಅಲ್ಲಿ ಇಂಜಿನಿಯರ್ಸು, ಅಲ್ಲಿ ಆ ಮೆಕ್ಯಾನಿಕ್ಸ್ ಇರ್ತಾರೆ, ದೇ ವರ್ಕ್ ಟುಗೆದರ್. ಅದು ಇಟ್ಸ್ ಲೈಕ್ ಆ ವರ್ಟಿಕಲ್ ಸ್ಟ್ಯಾಕ್ ಇಂಟಿಗ್ರೇಷನ್ ಆ ಲೆವೆಲ್ ವರ್ಗುನು ಆಗಿರುತ್ತೆ. ಆಮೇಲೆ ವಿಷಯದಲ್ಲಿ, ಸ್ಪೇಸ್ ಎಕ್ಸ್ ವಿಷಯದಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ, ಈ ಪಾರ್ಟ್ಸ್ನೆಲ್ಲ ಇಫ್ ಯು ರಿಲೈ ಆನ್ ಅದರ್ ಕಂಟ್ರೀಸ್, ಫಾರ್ ಎಕ್ಸಾಂಪಲ್ ರಷ್ಯಾ ಅಥವಾ ಚೈನಾ ಮೇಲೆ ಡಿಪೆಂಡ್ ಆದ್ರೆ, ಅವನು ಅದನ್ನೇ ಹೇಳ್ತಾನೆ. ಈಗ ನೀವು ರಷ್ಯಾಗೆ ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕಿದ್ರೆ ಅವರು ದೇ ಕ್ಯಾನ್ ರಿಟಾಲಿಯೇಟ್, ನಾವು ಈ ಪಾರ್ಟ್ಸ್ನ ಕೊಡಲ್ಲ ಅಂತ. ಅಥವಾ ಇವಾಗ ಟ್ರೇಡ್ ವಾರ್ ಆಗ್ತಾ ಇದೆ ಚೈನಾ ಬಗ್ಗೆ ಅಂದ್ರೆ ಅದು ಮಾಡೋಕ್ಕಾಗಲ್ಲ ಅಂತ. ಸೊ ಇವಾಗ ಇನ್ನು ಕೋವಿಡ್ ಆಯ್ತು ಅಂತಂದ್ರೆ, ವೇರ್ ಆಲ್ ದ ಬಾರ್ಡರ್ಸ್ ವಿಲ್ ಬಿ ಶಟ್ ಡೌನ್. ಸೊ ಯು ಕೆನಾಟ್ ರಿಲೈ ಇನ್ ಸ್ಪೇಸ್ ಅಂತ ಸೆನ್ಸಿಟಿವ್ ವಿಷಯನ ಯು ಕೆನಾಟ್ ರಿಲೈ ಆನ್ ಅದರ್ ಕಂಟ್ರೀಸ್ ಅಂತ, ವಿಚ್ ಅವನು ಹಿ ಹ್ಯಾಸ್ ಪ್ರೂವನ್. ಲೈಕ್ ಸ್ಪೇಸಲ್ಲೇನೆ ಅದು ಸಾಧ್ಯ ಅಂದ್ರೆ, ಇನ್ನು ಬೇರೆ ಸಣ್ಣ ಪುಟ್ಟ ಚಡ್ಡಿ ಬನೀನ್ ಮಾಡೋದಕ್ಕೆ ಏನಕ್ಕೆ ಡಿಪೆಂಡ್ ಆಗ್ಬೇಕು ಬೇರೆ ದೇಶನ ಅಂತ. Oh yeah, absolutely. All right. So Elon Musk Bhajana Mandli, next chapter SpaceX. Supreet, you need ಮಾಡ್ಬಿಡು ಗುರು ಅದನ್ನ.
ಸ್ಪೇಸ್ ಎಕ್ಸ್ ಅವನು ಶುರು ಮಾಡಿದ್ದು ಮಾರ್ಸ್ ಅಲ್ಲಿ ಕಾಲೋನಿ ಸ್ಟಾರ್ಟ್ ಮಾಡಬೇಕು ಅಂತ, ಬಟ್ ಅದು ಎಂಡ್ ಗೋಲ್. ಇವಾಗ್ಲೂ ಅವನು ಅದ್ರ ಬಗ್ಗೆನೇ ಮಾತಾಡೋದು. ಬಟ್ ಪ್ರಾಕ್ಟಿಕಲಿ ಹೆಂಗೆ ಪ್ರಾಫಿಟಬಲ್ ಆಗಬೇಕು ಅನ್ನೋದಕ್ಕೆ, ಈಗ ಅಮೆಝಾನ್ ಹೆಂಗೆ ಪ್ರಾಫಿಟಬಲ್ ಆಗುತ್ತೆ, ಅವರು ಒಂದು ಪ್ರಾಡಕ್ಟ್ ಮೇಲೆ ಜಾಸ್ತಿ ಪ್ರಾಫಿಟ್ ಇಟ್ಕೊಂಡು ದೇ ಡೋಂಟ್ ವಾಂಟ್ ಟು ಮೇಕ್ ಮನಿ. ಅವ್ರೇನ್ ಮಾಡ್ತಾರೆ, ವಾಲ್ಯೂಮ್ ಜಾಸ್ತಿ ಮಾಡಬೇಕು. ಒಂದ್ ದಿನದಲ್ಲಿ 1 ಪ್ರಾಡಕ್ಟ್ ಸೆಲ್ ಮಾಡಬಹುದು, 1000 ಪ್ರಾಡಕ್ಟ್ ಸೆಲ್ ಮಾಡಿ ಅದರಿಂದ ₹1 ಪ್ರಾಫಿಟ್ ತಗೊಂಡ್ರೆ ಸಾಕು ಅಂತ. ಸೊ ಸ್ಪೇಸ್ ಎಕ್ಸ್ ವಾಂಟ್ಸ್ ಟು ಡೂ ದ ಸೇಮ್ ಥಿಂಗ್. ಅವರು ಮೋರ್ ಲಾಂಚಸ್ ಮಾಡಬೇಕು ಅಂತ. ಅವರು ತಿಂಗಳಿಗೆ 1 ರಾಕೆಟ್ ಲಾಂಚ್ ಮಾಡಬೇಕು, ಒಂದೊಂದು ಲಾಂಚ್ ಇಂದ ಇಷ್ಟಿಷ್ಟು ಪ್ರಾಫಿಟ್ ಮಾಡ್ಕೋಬೇಕು ಅಂತ. ಅಂಡ್ ದೇ ಆಲ್ಸೋ ವಾಂಟ್ ಟು ರೀಯೂಸ್ ದ ರಾಕೆಟ್. ಒಂದ್ಸತಿ ಇವಾಗ ರಾಕೆಟ್ ಲಾಂಚ್ ಆಗೋದನ್ನ ನೋಡಿರ್ತೀವಿ, ಚಂದ್ರಯಾನ ಎಲ್ಲದ್ರಲ್ಲೂ ಆ ಫಸ್ಟ್ ಸ್ಟೇಜ್ ಇರುತ್ತಲ್ಲ, ಅದು ಕಳಚ್ಕೊಂಡು ಇಟ್ ವಿಲ್ ಬಿ ಡೆಸ್ಟ್ರಾಯ್ಡ್. ಅದು ವೇಸ್ಟ್. ಅದು ಯಾಕಂದ್ರೆ ಅದ್ರಲ್ಲಿ ಬರೀ ಫ್ಯೂಯಲ್ ಇರುತ್ತೆ, ಇಟ್ ವಿಲ್ ಬಿ ವೇಸ್ಟ್. ಸೊ ಇವನು ಹೇಳೋದೇನು ಅಂದ್ರೆ, ಅದ್ರಲ್ಲಿ ಒಂದಷ್ಟು ಪ್ರೊಪೆಲೆಂಟ್ ಇಟ್ಟು ಯು ಕ್ಯಾನ್ ಟೇಕ್ ಇಟ್ ಬ್ಯಾಕ್. ಅವ್ರದ್ದು ಆ ಟೆಕ್ನಾಲಜಿ ಆಲ್ರೆಡಿ ಬಿಲ್ಡ್ ಮಾಡಿದ್ದಾನೆ. ಆ ಕ್ಯಾಪ್ಸೂಲ್ ಮೇಲ್ಗಡೆ ಇರುತ್ತಲ್ಲ, ಅದು ವಾಪಸ್ ಬರೋಂಗೆ, ಆಮೇಲೆ ಸ್ಪೇಸ್ ಶಟಲ್ ವಾಪಸ್ ಬರೋ ಟೆಕ್ನಾಲಜಿ ಇದೆ. ಈ ವಾಂಟ್ಸ್ ಟು ಯೂಸ್ ದಟ್ ಫಾರ್ ರಾಕೆಟ್ ಆಲ್ಸೋ. ಹಾಗೆ ರೀಯೂಸ್ ಮಾಡಿದ್ರೆ ಇಟ್ ವಿಲ್ ಸೇವ್ ಕಾಸ್ಟ್. ಅವನು ಹೇಳೋದೇನು ಅಂದ್ರೆ, ಇವಾಗ ಪ್ರತಿ ಒಂದ್ಸತಿ ಏರೋಪ್ಲೇನು ನೀವು ರೈಡ್ ಮಾಡಿದ ತಕ್ಷಣ ಅದನ್ನ ಡೆಸ್ಟ್ರಾಯ್ ಮಾಡಿಬಿಟ್ರೆ ಇಟ್ ವಿಲ್ ನಾಟ್ ಬಿ ಪ್ರಾಫಿಟಬಲ್ ಟು ರನ್ ಏರ್ಲೈನ್ಸ್ ಕಂಪನಿ. ಸೊ ಹಿ ವಾಂಟ್ಸ್ ಟು ಹ್ಯಾವ್ ದ್ಯಾಟ್ ಆಸ್ ದ ಪ್ರಾಫಿಟಬಿಲಿಟಿ ಮಾಡೆಲ್. ಬಟ್ ಅವನದು ಹೆಂಗೆ ಎಕೋಸಿಸ್ಟಮ್ ಬಿಲ್ಡ್ ಆಗ್ತಿದೆ ಅನ್ನೋದು ನಾನು ತುಂಬಾ ಫಾಲೋ ಮಾಡ್ತಾ ಇದ್ದೆ ಮುಂಚೆಯಿಂದ, ಹಂಗಾಗಿ ಗೊತ್ತಾಗುತ್ತೆ. ಅವ್ರು ಇವಾಗ ಸ್ಪೇಸ್ ಎಕ್ಸ್ ಅಲ್ಲಿ ರಾಕೆಟ್ಗಳನ್ನ ಬಿಲ್ಡ್ ಮಾಡ್ತಾ ಇದ್ದಾನೆ. And he already has a plan to build space internet. ಅರ್ಥದ ಲೋವರ್ ಆರ್ಬಿಟ್ ಅಲ್ಲಿ he wants to have a string of satellites which will beam internet. ಸೊ ನಿಮಗೆ ಆಪ್ಟಿಕ್ ಕೇಬಲ್ ಬೇಕಾಗಿಲ್ಲ, ಲೈನ್ ಬೇಕಾಗಿಲ್ಲ, BSNL ಲೈನ್ ಮನ್ ಜೊತೆ ಜಗಳ ಮಾಡಬೇಕಿಲ್ಲ. ನೀವು ಡೈರೆಕ್ಟ್ ಆಗಿ ಒಂದು ಪಾಸ್ವರ್ಡ್ ಹಾಕಿದ್ರೆ ನಿಮ್ದು ಎಲ್ಲ ವೈಫೈ ಎನೇಬಲ್ಡ್ ಗ್ಯಾಜೆಟ್ಸ್ ಡೈರೆಕ್ಟ್ಲಿ ಸ್ಯಾಟಲೈಟಿಗೆ ಕನೆಕ್ಟ್ ಆಗುತ್ತೆ. ಅಂಡ್ ಭೂಮಿ ಯಾವುದೇ ಭಾಗದಲ್ಲಿ ಇದ್ರೂ ನಿಮಗೆ ಬೆಸ್ಟ್ ಸಿಗ್ನಲ್ ಸಿಗುತ್ತೆ. ಆ ಥರದ್ದು ಪ್ಲಾನ್ ಇದೆ. ಲೈಕ್ ಸ್ಪೇಸ್ ಎಕ್ಸ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ದಟ್ ನೆಕ್ಸ್ಟ್ ಕಂಪನಿ. ಆಮೇಲೆ ಸ್ಪೇಸ್ ಎಕ್ಸ್ ಅಲ್ಲಿ ಒಂದು ರೆವಲ್ಯೂಷನರಿ ವೆಲ್ಡಿಂಗ್ ಟೆಕ್ನಾಲಜಿ ಕಂಡುಹಿಡಿದ್ರು ಇವರು. ಯಾಕಂದ್ರೆ ರಾಕೆಟ್ನ ಬಿಲ್ಡ್ ಮಾಡುವಾಗ ನೀವು ಮಾಮೂಲಿ ವೆಲ್ಡ್ ಮಾಡಿದ್ರೆ ಆ ಪ್ರೆಷರಿಗೆ ಅದು ಕಿತ್ಕೊಂಡ್ಬಿಡುತ್ತೆ. ಆಮೇಲೆ ರಿವೆಟ್ಸು ಸ್ಕ್ರೂಸ್ ಎಲ್ಲ ಹಾಕೋದಕ್ಕಾಗಲ್ಲ. ಸೊ ಅದಕ್ಕೆ ಅವರು ದೇ ಇನ್ವೆಂಟೆಡ್ ಎ ವೆಲ್ಡಿಂಗ್ ಟೆಕ್ನಾಲಜಿ. ಅದನ್ನ ದೇ ಆರ್ ಯೂಸಿಂಗ್ ಇಟ್ ಇನ್ ಟೆಸ್ಲಾ ಬಾಡಿ. ಅವರಿಗೆ ಯೂನಿ ಬಾಡಿ ಡಿಸೈನ್ ಮಾಡಿಬಿಟ್ಟು ರಿವೆಟ್ಸು ಸ್ಕ್ರೂಸು ಇಲ್ಲದೆ ಕಾರ್ ಬಾಡಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಿಂಗೆ ಲೈಕ್ ಅದು ಒನ್ ಕಂಪ್ನಿದು ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ಡ್ ಇನ್ ಅದರ್ ಕಂಪನಿ. ಅವರು ಸೋಲಾರ್ ಸಿಟಿ ಅಂತ ಇನ್ನೊಂದು ಅವನ ಕಸಿನ್ಸ್ ಶುರು ಮಾಡಿದ ಕಂಪ್ನಿನಲ್ಲಿ ಅವನು ಇನ್ವೆಸ್ಟ್ ಮಾಡಿದ್ದ. ಅದ್ರದ್ದು ಇದೇನು ಅಂದ್ರೆ, ಅವರು ನಿಮ್ಮ ಮನೆ ರೂಫು ಮತ್ತೆ ಗೋಡೆಗಳಿಗೆಲ್ಲ ಸೋಲಾರ್ ಪ್ಯಾನಲ್ಸ್ ಹಾಕ್ಬಿಟ್ಟು ದೇ ವಿಲ್ ಯೂಸ್ ಟೆಸ್ಲಾ ಬಿಲ್ಡ್ ಮಾಡಿರೋ ಬ್ಯಾಟ್ರಿ ಪ್ಯಾಕ್ ಇದೆಯಲ್ಲ ಅಂಥದನ್ನ ನಿಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಸೊ ಅದು ಸೋಲಾರ್ ಎನರ್ಜಿನ ತಗೊಳುತ್ತೆ. ಯಾವಾಗ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಇರುತ್ತೆ ಪೀಕ್ ಅವರ್ಸ್ ಅಲ್ಲಿ, ಆವಾಗ ಗ್ರಿಡ್ ಇಂದ ತಗೊಳ್ದೆ ಇಟ್ ಯೂಸಸ್ ಪವರ್ ಫ್ರಮ್ ಪವರ್ ಪ್ಯಾಕ್. ಇದನ್ನ ಯೂಸ್ ಮಾಡಿ ದೇ ವಾಂಟ್ ಟು ಬಿಲ್ಡ್ ಸೂಪರ್ ಚಾರ್ಜಿಂಗ್ ಸ್ಟೇಷನ್. ಎಲ್ಲಿ ನೀವು ಮಧ್ಯ ಮಧ್ಯ ಪೆಟ್ರೋಲ್ ಸ್ಟೇಷನ್ಗಳಿರುತ್ತಲ್ಲ ಆ ಥರ ಸೂಪರ್ ಚಾರ್ಜಿಂಗ್ ಸ್ಟೇಷನ್ ಇಟ್ಟು ನಿಮ್ಮ ಟೆಸ್ಲಾ ಕಾರ್ ಚಾರ್ಜ್ ಕಡಿಮೆ ಆದರೆ 20 ನಿಮಿಷದಲ್ಲಿ ನಿಮಗೆ 200-300 ಕಿಲೋಮೀಟರ್ ಆಗಷ್ಟು ಚಾರ್ಜ್ ಆಗೋಗುತ್ತೆ. ಆ್ಯಂಡ್ ದೇ ವಾಂಟ್ ಟು ಗಿವ್ ಇಟ್ ಅವೇ ಫಾರ್ ಫ್ರೀ. ಅದನ್ನ ಯೋಚನೆ ಮಾಡಿದ್ರೆ ಇವಾಗ ಒಂದು 20% ಮನೆಗಳಲ್ಲಿ ಸೋಲಾರ್ ಸಿಟಿದು ನೆಟ್ವರ್ಕ್ ಇದ್ರೆ ಯು ಆರ್ ಎ ಎಲೆಕ್ಟ್ರಿಸಿಟಿ ಕಂಪನಿ. And you have cars who will feed on that electricity, and you will have a network of superchargers. So ಹಿಂಗೆ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗೋಂಗೆ ಇದೆ ಇವ್ರದ್ದು ಟೆಕ್ನಾಲಜಿಗಳು. ಆಮೇಲೆ ಹೈಪರ್ ಲೂಪ್ ಅಂತ ಒಂದು ಐಡಿಯಾ ಇದೆ. ಒಂದು ಏನು ಅಂದ್ರೆ, ಒಂದು ಲೋ ಪ್ರೆಷರ್ ವ್ಯಾಕ್ಯೂಮ್ ಇರೋಂಥ ಕೊಳವೆ ಮಾಡಿ ಅದರಲ್ಲಿ ಫಾಸ್ಟ್ ಆಗಿ ಒಂದು ಕ್ಯಾಪ್ಸೂಲ್ನ ಕಳಿಸೋದು ಅಂತ. ಆ ಕ್ಯಾಪ್ಸೂಲ್ ಅಲ್ಲಿ ನಿಮ್ ಕಾರ್ ಆಗಿರ್ಬೋದು, ಲೈಕ್ ನೀವು ಕಾರ್ನ ತಗೊಂಡೋಗಿಟ್ರೆ ಇಟ್ ವಿಲ್ ಸೆಂಡ್ ಇಟ್. ಅದು 800 ಕಿಲೋಮೀಟರ್ ಪರ್ ಅವರ್, 800 ಕಿಲೋಮೀಟರ್ ಅಲ್ಲ, ಮೈಲ್ಸ್ ಪರ್ ಅವರ್ ಸ್ಪೀಡಲ್ಲಿ ಹೋಗುತ್ತೆ. ಸೊ ಅದು ಇಟ್ ವಾಸ್ ಎ ಕಾನ್ಸೆಪ್ಟ್. ಆಮೇಲೆ ಅವನು ದೊಡ್ಡದೊಂದು ಅವಾರ್ಡ್ ಇಟ್ಬಿಟ್ಟು ಎಲ್ಲ
ಇಡೀ ಆಲ್ ಓವರ್ ದ ವರ್ಲ್ಡ್ ಹಿ ಹ್ಯಾಸ್ ಮೇಡ್ ಪೀಪಲ್ ಬಿಲ್ಡ್ ಪ್ರೊಟೋಟೈಪ್ಸ್. ಇಂಡಿಯಾದಲ್ಲೂ ತುಂಬಾ ಟೀಮ್ಗಳು ದೇ ಆರ್ ವರ್ಕಿಂಗ್ ಆನ್ ಬಿಲ್ಡಿಂಗ್ ಇಟ್, ಆ ಥರ ಮಾಡ್ತಿದ್ದಾರೆ. ಬೋರಿಂಗ್ ಕಂಪನಿ ಅಂದ್ರೆ ಅದು ಈ ಸುರಂಗ ಕೊರೆಯುವಂತ ಟೂಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. ಸುರಂಗ ಕೊರೆಯೋದು ಇಸ್ ವೆರಿ ಕಾಸ್ಟ್ಲಿ. ನಾವು ಬೆಂಗಳೂರಲ್ಲಿ ಮೆಟ್ರೋ ಮಾಡಿದಾಗ ಗೊತ್ತಾಗಿದೆ, ವಿಧಾನಸೌಧದ ಕೆಳಗಡೆ ಕೊರೆದಿರೋ ಸುರಂಗದ್ದು ದಟ್ ಬಜೆಟ್ ವಾಸ್ ಮೋರ್ ದೆನ್ ದ ಹೋಲ್ ನೆಟ್ವರ್ಕ್ ಬಜೆಟ್. ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು. ಹಿ ವಾಂಟ್ಸ್ ಟು ರೆಡ್ಯೂಸ್ ದಟ್ ಪ್ರೈಸ್. ಅದರಿಂದ ಅನುಕೂಲ ಏನಾಗುತ್ತೆ, ಆ ಥರ ಸುರಂಗ ಕೊಡಿದ್ರೆ ಆ ಹೈಪರ್ ಲೂಪ್ನ ಅದ್ರೊಳಗಡೆ ತೋರಿಸ್ಬೋದು. ಆ ಹೈಪರ್ ಲೂಪ್ ಒಳಗಡೆ ಅವನು ಮೋಸ್ಟ್ಲಿ ಟೆಸ್ಲಾ ಕಾರ್ಗಳನ್ನಷ್ಟೇ ಪ್ರಿಫರ್ ಮಾಡಿ, ಈ ವಾಂಟ್ಸ್ ಟು ಹ್ಯಾವ್ ಏನೋ ಇಂಟರ್ನಲ್ ಕಂಬಷನ್ ಇಂಜಿನ್ ಇಲ್ಲದೆ ಇರೋಂಥ ಕಾರ್ನಷ್ಟೇ ಕೊಡ್ತೀವಿ ಅಂತಂದ್ರೆ ಇಟ್ ಸಪೋರ್ಟ್ಸ್ ಹಿಸ್ ಅದರ್ ಕಂಪನಿ. ಸೊ ಹಿಂಗೆ ಈಸ್ ಬಿಲ್ಡಿಂಗ್ ಸೋ ಮೆನಿ ಥಿಂಗ್ಸ್. ದೆರ್ ಈಸ್ ಒನ್ ಮೋರ್, ಅದು ಕಂಪ್ಲೀಟ್ಲಿ ಔಟ್ ದೇರ್ ಅನ್ನೋಂಥ ಐಡಿಯಾ, ಅದು ನ್ಯೂರಲ್ ಲಿಂಕ್ ಅಂತ. ನಿಮ್ಮ ಬ್ರೈನ್ನ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡೋದು ಅಂತ, ಕಂಪ್ಲೀಟ್ಲಿ ಔಟ್ ಆಫ್ ಸೈನ್ಸ್ ಫಿಕ್ಷನ್. ಅದ್ರ ಬಗ್ಗೆನೂ ಹಿ ಈಸ್ ಸ್ಪೆಂಡಿಂಗ್ ರಿಸರ್ಚ್ ಮನಿ. ಸೊ ಒಬ್ಬ ಮನುಷ್ಯ ಇಷ್ಟೆಲ್ಲದನ್ನು ಮಾಡ್ತಾ ಇದ್ದಾನೆ. ಅವನಿಗೆ 52 ವರ್ಷ ಆಗಿರ್ಬೇಕು ಅನ್ಸುತ್ತಲ್ಲ, ಒಂದು 55 ವರ್ಷ ಅಂತ ಇಟ್ಕೊಳ್ಳಿ. ಸೊ ಬರ್ತಡೇ ಕರೆಯಲ್ಲ ಮನುಷ್ಯ, ಏನ್ ಮಾಡೋದು. he lives for another 20-30 years, ಏನೇನ್ನ ಬದಲಾಯಿಸಬಹುದು ಅವನು ಅಂತ. Okay, so I think it is interesting. I think ಈ ಎಪಿಸೋಡ್ ನ ಕನ್ಕ್ಲೂಡ್ ಮಾಡ್ಬೇಕಾದ್ರೆ ನಂಗೆ ಒಂದು ಥಾಟ್ ಹೊಡಿತು. ಇವಾಗ ಥಾಮಸ್ ಆಲ್ವಾ ಎಡಿಸನ್ ಆಗ್ಲಿ, ಅಥವಾ ಟೆಸ್ಲಾ ಆಗ್ಲಿ, ಅಥವಾ ಐನ್ಸ್ಟೈನ್ ಆಗ್ಲಿ, ಇಟ್ ವಾಸ್ ಗುಡ್ ಇಫ್ ದೇ ವರ್ ಜಸ್ಟ್ ಇನೋವೇಟರ್ಸ್ ಆರ್ ಗುಡ್ ಇಂಜಿನಿಯರ್ಸ್, ರೈಟ್? ಇವಾಗ ನೀವೇನು ಎಲಾನ್ ಮಸ್ಕ್ ತರ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಆಲ್ಸೋ ಡೂ ಅ ಲಿಟಲ್ ಬಿಟ್ ಆಫ್ ಮಾರ್ಕೆಟಿಂಗ್. You also have to do public speaking. You also have to do, people management. Complexity, ನಮ್ಮ ಜಗತ್ತಿನ ಕಾಂಪ್ಲೆಕ್ಸಿಟಿ ತುಂಬಾ ಇಂಪ್ರೂವ್ ಆಗಿದೆ ಅಥವಾ ಜಾಸ್ತಿ ಆಗಿದೆ. You have to be a little bit of Napoleon. You have to be a little bit of Gandhi. You have to be everything, right? I mean, the world is a lot more complex, and it's good to see people like Elon Musk who are multi-talented. It's also good to have podcasts like ಅರ್ಲಿಕಟ್ಟೆ, ವಿಶೇಷವಾದ ಟಾಪಿಕ್ಸ್ ನ ನಿಮ್ ಮುಂದೆ ತರ್ತಾ ಇದೀವಿ. ದಯವಿಟ್ಟು ನಮ್ಮ ಬಗ್ಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಾನ್ಸೆಪ್ಟ್ಸ್, ಹೊಸ ಟಾಪಿಕ್ಸ್, ಹೊಸ ಬುಕ್ಸ್ ಜೊತೆ ಇನ್ನೊಂದು ವಾರ ಬರ್ತೀವಿ. ಸುಪ್ರೀತ್, ಇವತ್ತಾದ್ರೂ ನಿಮ್ ಊರಲ್ಲಿ, ನಿಮ್ ದೇಶದಲ್ಲಿ ಸ್ವಲ್ಪ ಬಿಸಿಲು ಹೆಚ್ಚಾಗ್ಲಿ, ನಿಮ್ಮ ಮುಖಗಳಲ್ಲಿ ನಗು ತುಂಬಲಿ. All right. On that note, thanks everybody. See you again at Arlikatte.